ವಾರ್ತೆಗಳ ಪ್ರಾಯೋಜಕರು ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್ ಸಿಪಿಎಸ್ ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರು. ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ನೊಂದಿಗೆ ಖಚಿತ ಬಹುಮಾನ. ವಿಸಿಟ್ ಬಿಸೈಡ್ ಗಂಜ್ ಕಲ್ಯಾಣ ಮಂಟಪ, ಗಂಜ್ ರೋಡ್, ರಾಯಚೂರು. ರಾಯಚೂರು ಜನತೆಗೆ ಸಿಹಿ ಸುದ್ದಿ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಎಲೆಕ್ಟ್ರೋ ವೆಹಿಕಲ್ ಕೇವಲ 10 ರೂಪಾಯಿಯಲ್ಲಿ 70 ಕಿಲೋಮೀಟರ್ ಬಳಸುವ ಮೂಲಕ ಪೆಟ್ರೋಲ್ನಿಂದ ಮುಕ್ತಿ ಪಡೆದು ನಿಮ್ಮ ತಿಂಗಳ ಉಳಿತಾಯ ಹೆಚ್ಚಿಸಿಕೊಳ್ಳಿ. ಹಿಂದೆ ಸಂಪರ್ಕಿಸಿ ಬೆನ್ ಎಲ್ಜಿ, ಕಾರ್ತಿಕ್ ಇ ವೆಹಿಕಲ್, ಸಿಯಾ ತಲಾಬ್, ರಾಯಚೂರು. ಬೆಂಚ್ಮಾರ್ಕ್ ಡೆವಲಪರ್ಸ್ ಸಂಜೀವ ಸಾಯಿ ಅವರ SGS SS ಓಕ್ಸ್ ಲಕ್ಸುರಿ ವಿಲಾಗಳಿಗೆ ನಿಮಗೆ ಸ್ವಾಗತ. ಇದು ನಿಮ್ಮ ತಾಯಿನಾಡು ರಾಯಚೂರಿನಲ್ಲಿ ರಾಯಚೂರು ಮಂತ್ರಾಲಯ ರಸ್ತೆಯಲ್ಲಿದೆ. ಲಕ್ಕಿ ಇನ್ಫೋಟೆಕ್ ಇನ್ಸ್ಟಿಟ್ಯೂಟ್ ಆಫ್ ಕಂಪ್ಯೂಟರ್ ಟ್ರೈನಿಂಗ್, ಸ್ಟೇಷನ್ ರೋಡ್, ಬಾಲಾಜಿ ಕಾಂಪ್ಲೆಕ್ಸ್, ರಾಯಚೂರು. SR Garments classic collections for kids, women and men. Beside Vegetable Market, Cloth Bazaar, Raichur. कड़ईचूर MS फंक्शन हॉल शादी ब्याह, एंगेजमेंट, बर्थडे पार्टी और दूसरे फंक्शंस, अदर प्रोग्राम्स के लिए काफी बड़ी जगह में बनाया गया है. नियर हबीबिया मस्जिद, LBS नगर, चंद्रबंडा रोड, रायचूर. ನಮಸ್ಕಾರ, ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಹಸಿರು ಕ್ರಾಂತಿಯ ಹರಿಕಾರ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಪುಣ್ಯತಿಥಿ, ಗಣ್ಯರಿಂದ ನಮನ. ನಗರದ 30 ಲೇಔಟ್ಗಳು ಅನಧಿಕೃತ, ಲೋಕಾಯುಕ್ತರ ವರದಿ ಆಧರಿಸಿ ಕಟ್ಟಡ ಪರವಾನಗಿ ರದ್ದುಗೊಳಿಸಲು ವಿರೂಪಾಕ್ಷಿ ಒತ್ತಾಯ. ಕಟ್ಟಡ ಕಾರ್ಮಿಕರಿಗೆ ಆಹಾರ ಕಿಟ್ ವಿತರಣೆ, ಸರ್ಕಾರದ ಯೋಜನೆಗಳ ಸದ್ಬಳಕೆಗೆ ನ್ಯಾಯಾಧೀಶ ಮಲ್ಲಿಕಾರ್ಜುನ ಗೌಡ. ಸರ್ಕಾರಿ ಶಾಲೆಗಳಿಗೆ ರಂಗ ಶಿಕ್ಷಕರ ನೇಮಕಾತಿಗೆ ಲಕ್ಷ್ಮಣ್ ಮಂಡಲ್ಗೇರ ಒತ್ತಾಯ. ಅಬ್ದುಲ್ ಖಾನ್ ಮಸೀದಿ ಬಳಿ ರಸ್ತೆ ಬಂದ್ ಮಾಡಲು ಆಗ್ರಹಿಸಿ ಮನವಿ. ಗಾಂಧಾಳ ಪಂಚಮುಖಿ ದೇವಸ್ಥಾನ ಸರ್ಕಾರ ಸುಪರ್ದಿಗೆ ಪಡೆಯಲು ಆಗ್ರಹಿಸಿ ಮನವಿ. ಆಶ್ರಮ ಶಾಲಾ ಮೇಲ್ವಿಚಾರಕರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಮನವಿ. ಬಾಗಲವಾಡ ತಾಲೂಕು ಪಂಚಾಯಿತಿ ಮೀಸಲಾತಿ ಬದಲಾವಣೆಗೆ ಆಗ್ರಹ. ಯರಗೇರದಲ್ಲಿ ಅಂಗಡಿಗಳಿಗೆ ಬೆಂಕಿ, ಪರಿಹಾರಕ್ಕೆ ಆಗ್ರಹಿಸಿ ಮಾದಿಗ ದಂಡೋರ ಸಮಿತಿ ಪ್ರತಿಭಟನೆ. ಮಾನ್ವಿ ಪುರಸಭೆ SDA ಸೈಯದ್ ನೂರ್ ಉಲ್ ಹಸನ್ ವರ್ಗಾವಣೆಗೆ ಆಗ್ರಹ. ಮತ್ತು ಜಿಲ್ಲೆಯ 4 ಜನರಲ್ಲಿ ಕೊರೋನಾ ಸೋಂಕು. ವಾರ್ತೆಗಳ ವಿವರ. ಹಸಿರು ಕ್ರಾಂತಿ ಹರಿಕಾರ ಹಾಗೂ ಮಾಜಿ ಉಪ ಪ್ರಧಾನಮಂತ್ರಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ಪುಣ್ಯತಿಥಿ ನಿಮಿತ್ತ ಇಂದು ನಗರದ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ವೃತ್ತದಲ್ಲಿ ಸರಳವಾಗಿ ಆಚರಿಸಲಾಯಿತು. ಹಸಿರು ಕ್ರಾಂತಿ ಹರಿಕಾರ ಹಾಗೂ ಮಾಜಿ ಉಪ ಪ್ರಧಾನಮಂತ್ರಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ಪುಣ್ಯತಿಥಿ ನಿಮಿತ್ತ ಇಂದು ನಗರದ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ವೃತ್ತದಲ್ಲಿ ಸರಳವಾಗಿ ಆಚರಿಸಲಾಯಿತು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ನಗರಸಭೆ ಮತ್ತು ಜಿಲ್ಲಾ ಸಮಾಜ ಕಲ್ಯಾಣ ಇಲಾಖೆ ಸಂಯುಕ್ತಾಶ್ರಯದಲ್ಲಿ ನಗರದ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ವೃತ್ತದಲ್ಲಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ಪುಣ್ಯತಿಥಿ ಅಂಗವಾಗಿ ಪುತ್ಥಳಿಗೆ ಅಧಿಕಾರಿಗಳು, ಗಣ್ಯರು ಮತ್ತು ಸಮಾಜದ ಮುಖಂಡರು ಮಾಲಾರ್ಪಣೆ
ಮಾಡಿ ಗೌರವ ನಮನ ಸಲ್ಲಿಸಲಾಯಿತು. ಕೋವಿಡ್-19 ಸೋಂಕು ಎರಡನೇ ಅಲೆ ಹರಡುವುದನ್ನು ತಡೆಯುವ ನಿಟ್ಟಿನಲ್ಲಿ ಪುಣ್ಯತಿಥಿಯನ್ನು ಸರಳ ಮತ್ತು ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಆರ್ ವೆಂಕಟೇಶ್ ಕುಮಾರ್, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಶೇಖ್ ತನ್ವೀರ್ ಆಸಿಫ್, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರಕಾಶ್ ನಿಕುಮ್, ಅಪರ ಜಿಲ್ಲಾಧಿಕಾರಿ ಕೆಆರ್ ದುರ್ಗೇಶ್, ನಗರಸಭೆ ಅಧ್ಯಕ್ಷ ಇ ವಿನಯ್ ಕುಮಾರ್, ನಗರಸಭೆ ಸದಸ್ಯ ಬಿ ರಮೇಶ್, ಆರ್ಡಿಆರ್ ಸದಸ್ಯ ಭೀಮಣ್ಣ ಮಂಚಾಲ್, ಜಿಲ್ಲಾ ಸಮಾಜ ಕಲ್ಯಾಣ ಅಧಿಕಾರಿ ಸತೀಶ್, ಪರಿಶಿಷ್ಟ ವರ್ಗಗಳ ಕಲ್ಯಾಣ ಅಧಿಕಾರಿ ಚಿದಾನಂದ್, ನಗರಸಭೆ ಪ್ರಭಾರಿ ಪೌರಾಯುಕ್ತ ಎಚ್ ವೆಂಕಟೇಶ್, ನಗರಸಭೆ ಪರಿಸರ ಅಭಿಯಂತರ ಜೈಪಾಲ್ ರೆಡ್ಡಿ, ಕಿರಿಯ ಅಭಿಯಂತರ ಡಿಎಸ್ ಚೇತನ, ಜಮುನಾ, ಕಾಮಗಾರಿ ನಿರೀಕ್ಷಕ ಹನುಮಂತು ಸೇರಿದಂತೆ ಅನೇಕರು ಇದ್ದರು. ನಗರಸಭೆಯಿಂದ ಅನಧಿಕೃತ ಲೇಔಟ್ಗಳ ರದ್ದುಗೊಳಿಸಬೇಕೆಂದು 2003ರಲ್ಲಿ ಲೋಕಾಯುಕ್ತರಿಗೆ ನೀಡಿದ್ದ ದೂರಿನ ಮೇರೆಗೆ ಉಪ ಲೋಕಾಯುಕ್ತರ ವರದಿ ಆಧಾರದ ಮೇಲೆ ನಗರಾಭಿವೃದ್ಧಿ ಇಲಾಖೆಯಿಂದ ಕ್ರಮಕ್ಕೆ ಜಿಲ್ಲಾಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಕೂಡಲೇ ನಗರಸಭೆ ಅನಧಿಕೃತವಾಗಿರುವ ಲೇಔಟ್ಗಳಲ್ಲಿ ನಿರ್ಮಾಣವಾಗಿರುವ ಕಟ್ಟಡಗಳ ಪರವಾನಗಿ ರದ್ದುಗೊಳಿಸಿ ಖಾತಾ ನೀಡದಂತೆ ತಡೆಯಬೇಕೆಂದು ಜೆಡಿಎಸ್ ಜಿಲ್ಲಾಧ್ಯಕ್ಷ ಎಂ ವಿರೂಪಾಕ್ಷಿ ಒತ್ತಾಯಿಸಿದರು. ನಗರಸಭೆಯಿಂದ ಅನಧಿಕೃತ ಲೇಔಟ್ಗಳ ರದ್ದುಗೊಳಿಸಬೇಕೆಂದು 2003ರಲ್ಲಿ ಲೋಕಾಯುಕ್ತರಿಗೆ ನೀಡಿದ ದೂರಿನ ಮೇರೆಗೆ ಉಪ ಲೋಕಾಯುಕ್ತರ ವರದಿ ಆಧಾರದ ಮೇಲೆ ನಗರಾಭಿವೃದ್ಧಿ ಇಲಾಖೆಯಿಂದ ಕ್ರಮಕ್ಕೆ ಜಿಲ್ಲಾಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಕೂಡಲೇ ನಗರಸಭೆ ಅನಧಿಕೃತವಾಗಿರುವ ಲೇಔಟ್ಗಳಲ್ಲಿ ನಿರ್ಮಾಣವಾಗಿರುವ ಕಟ್ಟಡಗಳ ಪರವಾನಗಿ ರದ್ದುಗೊಳಿಸಿ ಖಾತಾ ನೀಡದಂತೆ ತಡೆಯಬೇಕೆಂದು ಜೆಡಿಎಸ್ ಜಿಲ್ಲಾಧ್ಯಕ್ಷ ಎಂ ವಿರೂಪಾಕ್ಷಿ ಒತ್ತಾಯಿಸಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಎಂ ಹಿರಣ್ಣ ಇವರು ಅಧ್ಯಕ್ಷರಾಗಿದ್ದಾಗ ನಗರದ 30 ಅನಧಿಕೃತ ಲೇಔಟ್ಗಳ ಭೂ ಪರಿವರ್ತನೆಯಾಗಿದ್ದರಿಂದ ಮುನ್ಸಿಪಲ್ ದಾಖಲೆಗಳಲ್ಲಿ ಸೇರ್ಪಡೆ ಮಾಡಿ ನಿವೇಶನ ಮಾರಾಟಕ್ಕೆ ಅವಕಾಶ ನೀಡಿರುವ ಕುರಿತು ಲೋಕಾಯುಕ್ತರಿಗೆ ದೂರು ನೀಡಲಾಗಿತ್ತು. ಲೋಕಾಯುಕ್ತರು ವಿಚಾರಣೆ ನಡೆಸಿ 1 ತಿಂಗಳೊಳಗೆ ಕ್ರಮ ಕೈಗೊಂಡು ಲೋಕಾಯುಕ್ತರಿಗೆ ವರದಿ ನೀಡುವಂತೆ ಸೂಚಿಸಿದರು. ಲೋಕಾಯುಕ್ತರ ವರದಿ ಆಧರಿಸಿ ನಗರಾಭಿವೃದ್ಧಿ ಇಲಾಖೆಯ ಕಾರ್ಯದರ್ಶಿಗಳು ಜಿಲ್ಲಾಧಿಕಾರಿಗಳಿಗೆ ಪತ್ರ ಬರೆದು 15 ದಿನದೊಳಗೆ ಸಂಬಂಧಿಸಿದ ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ನಗರಸಭೆ ಪೌರಾಯುಕ್ತರಿಗೆ ಪತ್ರ ಬರೆದಿದ್ದಾರೆ. ತನಿಖೆಯಲ್ಲಿ ಉಲ್ಲೇಖಿಸಿರುವಂತೆ ಈ ಹಿಂದಿನ ಪೌರಾಯುಕ್ತರುಗಳಾದ ನಿವೃತ್ತಿ ಹೊಂದಿರುವ ಅಬ್ದುಲ್ ರಸೂಲ್, ಬಿ ಸಂಗಪ್ಪ, ಜಿ ರಾಮದಾಸ್, ಕಂದಾಯ ಅಧಿಕಾರಿಗಳಾದ ಮೆಹಬೂಬ್ ಅಲಿ, ಪದ್ಮಾ, ಪೌರಾಯುಕ್ತ ದಶವಂತ್, ಇಕ್ಬಾಲ್ ಅಸ್ಮಿ, ಶ್ರೀನಿವಾಸ್, ಬಸವರಾಜ್, ರಸೂಲ್ ಸಾಬ್, ಮಹಮ್ಮದ್ ಮುನೀರ್ ಅಹಮದ್, ಪವನ್ ಕುಮಾರ್, ಬಿಟಿ ಪಾಟೀಲ್, ಮಲ್ಲಿಕಾರ್ಜುನ, ಗುರುರಾಜ್, ಎಂಎ ಖಾಯಾಬ್ ಒಳಗೊಂಡಂತೆ 17 ಜನರ ವಿರುದ್ಧ ಇಲಾಖೆ ವಿಚಾರಣೆ ನಡೆಸಿ ಆರ್ಥಿಕ ನಷ್ಟ ಮೊತ್ತ ಮೀಸಲಾತಿಗೆ ಕ್ರಮ ವಹಿಸುವಂತೆ ಸೂಚಿಸಲಾಗಿದೆ. ಜಿಲ್ಲಾಧಿಕಾರಿಗಳು ರಾಜಕೀಯ ಪ್ರಭಾವಕ್ಕೆ ಒಳಗಾಗದೆ ಅನಧಿಕೃತ ಲೇಔಟ್ಗಳಲ್ಲಿ ನಿರ್ಮಾಣವಾಗಿರುವ ಕಟ್ಟಡಗಳ ಪರವಾನಗಿ ರದ್ದುಗೊಳಿಸಬೇಕು. ಈಗಲೂ ನಿವೇಶನಗಳ ಮಾರಾಟ, ನೋಂದಣಿ ನಡೆಯುತ್ತಿರುವುದನ್ನು ತಡೆಯಬೇಕೆಂದರು. ನಗರಸಭೆ ಅಧಿಕಾರಿಗಳು ಯಾವುದೇ ಖಾತಾ ನೀಡದೆ ಕಟ್ಟಡ ಪರವಾನಗಿ ನೀಡುವುದನ್ನು ನಿಲ್ಲಿಸಬೇಕು ಎಂದು ಆಗ್ರಹಿಸಿದರು. ಕಳೆದ ಹಲವಾರು ವರ್ಷಗಳಿಂದ ಅಕ್ರಮ ಭ್ರಷ್ಟಾಚಾರಗಳಲ್ಲಿ ತೊಡಗಿರತಕ್ಕಂಥ ವಿಷಯಗಳನ್ನು ನಾನು ನಗರಸಭೆ ಪ್ರವೇಶ ಮಾಡಿದಾಗ ಸುಮಾರು 4-5 ವರ್ಷ ನಿರಂತರವಾದಂಥ ಹೋರಾಟವನ್ನು ನಾವು ಮಾಡಿ ಸುಮಾರು 25ರಿಂದ 30 ದೂರುಗಳನ್ನು ಲೋಕಾಯುಕ್ತರಿಗೆ ಸಲ್ಲಿಸಿದಾಗಿಲ್ಲ ಆ ಟೈಮಲ್ಲಿ 2003ರಲ್ಲಿ. ಈಗ ಆಗಿನ ಕೊಟ್ಟಿರ್ತಕ್ಕಂಥ ಎಲ್ಲ ದೂರುಗಳು ಈಗ ಒಂದೊಂದಾಗಿ ಆ ದೂರುಗಳ ಮೇಲೆ ನಿರಂತರ ತಪಾಸಣೆ ಮಾಡಿ, ಸ್ಥಳ ಪರಿಶೀಲನೆ ಮಾಡಿ, ದಾಖಲೆಗಳನ್ನು ಪರಿಶೀಲನೆ ಮಾಡಿ ಲೋಕಾಯುಕ್ತರು, ಉಪಲೋಕಾಯುಕ್ತರು ಇಡೀ ಸರ್ಕಾರಕ್ಕೆ ಸಮಗ್ರವಾದಂಥ ವರದಿಯನ್ನ ಕೊಟ್ಟಿರ್ತಕ್ಕಂಥದ್ದು. ಸರ್ಕಾರದ ಕಾರ್ಯದರ್ಶಿಗಳು ಲೋಕಾಯುಕ್ತರಾಗಿರ್ತಕ್ಕಂಥ ನಿಬಂಧಕರಾಗಿರ್ತಕ್ಕಂಥ KM ನಂಜುಂಡಸ್ವಾಮಿ ಅಂತೇಳಿ ಅವರು ಕೂಡ ಸರ್ಕಾರಕ್ಕೆ ಸಮಗ್ರವಾದಂಥ ರಿಪೋರ್ಟ್ ಅನ್ನು ಕೊಟ್ಟಿದ್ದಾರೆ. ಜೊತೆಯಲ್ಲಿ ನಮ್ಮ ನಗರಾಭಿವೃದ್ಧಿ ಇಲಾಖೆಯ ಕಾರ್ಯದರ್ಶಿಗಳು ಆಗಿರ್ತಕ್ಕಂಥ ಅಂಜುಲ್ ಪರ್ವೇಜ್ ಅವರು ಕೂಡ ಈ ಒಂದು ದೂರಿನ ಎಲ್ಲ ದಾಖಲೆಗಳು ಪರಿಶೀಲಿಸಿದ ನಂತರ ಯಾವ ಕ್ರಮವನ್ನ ಕೈಗೊಳ್ಳಬೇಕಂತಕ್ಕಂಥ ಸಮಗ್ರವಾದಂಥ ವರದಿಯನ್ನ ಲೋಕಾಯುಕ್ತರು ಕೊಟ್ಟ ನಂತರ ಅಂಜುಲ್ ಪರ್ವೇಜ್ ಸರ್ಕಾರದ ಕಾರ್ಯದರ್ಶಿಗಳು ಮತ್ತು ತುಷಾರ್ ಗಿರ್ನಾಥ್
ಆಗ ನಾನು ನಗರಸಭೆ ಸದಸ್ಯರಾಗಿದ್ದಾಗ ಇಲ್ಲಿ ಜಿಲ್ಲಾಧಿಕಾರಿಗಳಿದ್ರು. ಅವರಿಗೆ ಹಲವಾರು ಸಂದರ್ಭದಲ್ಲಿ ನಮ್ಮ ಹೋರಾಟದ ಅನುಭವಗಳು ಗೊತ್ತಿತ್ತು. ಈಗ ಪ್ರಿನ್ಸಿಪಲ್ ಸೆಕ್ರೆಟರಿ ಅವರು 2016ರಿಂದ ಸುಮಾರು 8 ಪತ್ರಗಳನ್ನು ಜಿಲ್ಲಾಧಿಕಾರಿಗಳಿಗೆ ಕೊಟ್ಟಿರ್ತಕ್ಕಂಥದ್ದು. ದಿನಾಂಕ 31/8/2016, 26/10/2016, 23/1/2017, 2/3/2018, 14/9/2018. 2016ರಿಂದ ರಾಜಕೀಯ ಒತ್ತಡ, ಇಲ್ಲಿನ ಪ್ರಭಾವಿಗಳ ಒತ್ತಡದಿಂದ ಆ ಒಂದು ದೂರನ್ನ ಇಂಪ್ಲಿಮೆಂಟೇಷನ್ ಮಾಡಲಾದ ಇದ್ದ ಸಂದರ್ಭದಲ್ಲಿ ನಮಗೆ ಲೋಕಾಯುಕ್ತರು ಮತ್ತು ಸರ್ಕಾರದ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ತುಷಾರ್ ಗಿರ್ನಾಥ್ ಅವರ ಉಲ್ಲೇಖ ಪತ್ರ ನಮಗೆ ತಲುಪಿದ ನಂತರ, ನಾವು ಡಿಸಿ ಜೊತೆಗೆ ಜಗಳಾಡಿದ ನಂತರ ಡಿಸಿ ಅವರು ಸಮಗ್ರವಾಗಿ ತನಿಖೆಯನ್ನ ಮಾಡಿ ಆ ತನಿಖೆಯಲ್ಲಿ ಯಾರು ಅಪರಾಧಿಗಳು ಅಂತಕ್ಕಂಥದ್ದನ್ನು ಕೂಡ ಕ್ಲಿಯರ್ ಆಗಿ ಹೇಳಿದೆ. ನನ್ನ ಕಂಪ್ಲೇಂಟ್ ಏನಂತಂದ್ರೆ ಅವಾಗಿನ ದೂರು, ನಗರಸಭೆಯಲ್ಲಿ ಸುಮಾರು 30 ಅನಧಿಕೃತ ಲೇಔಟ್ಗಳು. ಅನಧಿಕೃತ ಲೇಔಟ್ಗಳಂತಂದ್ರೆ ಒಂದು ಪಾಣಿ ತಗೊಂಡೋಗಿ ಒಂದು ಲೇಔಟ್ ಮ್ಯಾಪ್ ಹಾಕೊಳ್ಳೋದು, ಅದಕ್ಕೆ ಮುನ್ಸಿಪಾಲಿಟಿ ಡಿಮ್ಯಾಂಡ್ ಲಿಸ್ಟ್ ನಲ್ಲಿ ಸೇರಿಸಿ ಅದಕ್ಕೆ ನಂಬರ್ಗಳನ್ನು ಹಾಕೊಳ್ಳೋದು, ಮುನ್ಸಿಪಾಲಿಟಿ ಅಧ್ಯಕ್ಷರಿಗೆ ಅಲ್ಲಿನ ಕಮಿಷನರ್ಗೆ ದುಡ್ಡು ಕೊಟ್ಟು ಪ್ಲಾಟ್ಗಳನ್ನು ಮಾಡಿ ಜನರಿಗೆ ಮೋಸ ಮಾಡತಕ್ಕಂಥ ಒಂದು ದಂಧೆ ಈಗಲೂ ಕೂಡ ಇನ್ನೂ ಕೂಡ ಇತ್ತು. ಈಗಲೂ ಕೂಡ ಬಹಳಷ್ಟು ಲೇಔಟ್ಗಳನ್ನಾಗಿ ಅದು ಕೂಡ ನಾವು ಮುಂದಿನ ದಿನಗಳಲ್ಲಿ ಬಿಡುಗಡೆ ಮಾಡ್ತೀವಿ. ಇದು 30 ಲೇಔಟ್ಗಳಲ್ಲಿ ಏನು ಅನಧಿಕೃತವಾಗಿ ಅದಕ್ಕೆ ಯಾವುದೇ ದಾಖಲೆಗಳಿಲ್ಲ. ಅಧಿಕೃತವಾಗಿ ಅಂತಂದ್ರೆ ತಹಸೀಲ್ ಆಫೀಸ್ಗೆ ಅರ್ಜಿಯನ್ನು ಕೊಟ್ಟು ಭೂ ವಿನ್ಯಾಸ ಪರಿವರ್ತನೆಗೆ ಅರ್ಜಿ ಕೊಟ್ಟ ನಂತರ ಅವರು RE ಮತ್ತು ವಿಲೇಜ್ ಅಕೌಂಟೆಂಟ್ ಕಂದಾಯ ಅಧಿಕಾರಿಗಳು ಸ್ಥಳ ತನಿಖೆ ಮಾಡಿ ಒಂದು ರಿಪೋರ್ಟ್ ಆಗಿದ ನಂತರ AC ಹೋಗಿ AC ರಿಪೋರ್ಟ್ ಆಗಿದ ನಂತರ AC ಅವರು DC ರಿಪೋರ್ಟ್ ಆದ ನಂತರ NA ಮಂಜೂರಾಗ್ತದೆ. ಅದು ಸರ್ಕಾರದಲ್ಲಿ ಇರತಕ್ಕಂಥ ಒಂದು ನಿಯಮ. ಅದಕ್ಕೆ ತಹಸೀಲ್ ಆಫೀಸ್ನಲ್ಲಿ ಫೀಸನ್ನು ಕಟ್ಟಬೇಕು, AC ಆಫೀಸ್ನಲ್ಲಿ ಫೀಸನ್ನು ಕಟ್ಟಬೇಕು ಮತ್ತು DC ಆಫೀಸ್ನಲ್ಲಿ ಕನ್ವರ್ಸೇಷನ್ ಫೀಸನ್ನು ಕಟ್ಟಬೇಕು. ಅದಾದ ನಂತರ RDA ಹೋದ್ರೆ RDA ಮತ್ತೆ ಡೆವಲಪ್ಮೆಂಟ್ ಕನ್ವರ್ಸೇಷನ್ ಫೀ ಅಂತೇಳಿ ಅಲ್ಲಿ ಕೂಡ ತಗೊಳ್ತಾರೆ. ಅದು ಸರ್ಕಾರಕ್ಕೆ ಜಮಾ ಆಗ್ತಕ್ಕಂಥ ಇದು ಅಧಿಕೃತವಾಗಿ ಆಗ್ತಕ್ಕಂಥ ಲೇಔಟ್ಗಳಿಂದ ಜನರಿಗೆ ಅನುಕೂಲ ಆಗ್ತದೆ. ಆದರೆ ಮುನ್ಸಿಪಾಲಿಟಿ ಒಳಗಡೆ ನಮ್ಮ ನಗರಸಭೆ ಒಳಗಡೆ ಸುಮಾರು 30 ಲೇಔಟ್ಗಳು ನಿಮಗೆ ಕಾಪಿಗಳು ಕೊಟ್ಟಿದ್ದೀವಿ. 30 ಲೇಔಟ್ಗಳು ಈ ಲೇಔಟ್ಗಳಲ್ಲಿ ಯಾವುದೇ ದಾಖಲೆಗಳಿಲ್ಲ. ನೇರವಾಗಿ ನಗರಸಭೆಯ ಡಿಮ್ಯಾಂಡ್ ಲಿಸ್ಟ್ ನಲ್ಲಿ ಎಂಟ್ರಿ ಮಾಡಿ ಪ್ಲಾಟ್ಗಳನ್ನು ಮಾಡಿ ಮಾರಾಟ ಮಾಡಿದ್ದಾರೆ ಅಂತಕ್ಕಂಥ ಒಂದು ದೂರನ್ನು ಕೊಟ್ಟಾಗ ಆ ದೂರಿನ ಇಡೀ ಪರಿಶೀಲನೆ ಮಾಡಿ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ಆಗಿನ ಸಂದರ್ಭದಲ್ಲಿರ್ತಕ್ಕಂಥ ಪೌರಾಯುಕ್ತರುಗಳು ಆರೂರು ನಂಬರ್ 1 ಅಬ್ದುಲ್ ರಸೂಲ್ ಪೌರಾಯುಕ್ತರು, ಡಿ ಸಂಗಪ್ಪ ಪೌರಾಯುಕ್ತರು, ಸೈಯದ್ ಅಫ್ಜಲ್ ಪೌರಾಯುಕ್ತರು, ಜಿ ರಾಮದಾಸ್ ಪೌರಾಯುಕ್ತರು, ಮೈಬೂಬ್ ಅಲಿ ಕಂದಾಯ ಇಲಾಖೆ ಅಧಿಕಾರಿ, ಶ್ರೀಮತಿ ಪದ್ಮಾ ವಿಷಯ ನಿರ್ವಾಹಕರು, ದಶವಂತ್ ಪೌರಾಯುಕ್ತರು ನಗರಸಭೆ ರಾಯಚೂರು, ಇಕ್ಬಾಲ್ ಇಸ್ಮಾಯಿಲ್ ಪೌರಾಯುಕ್ತರು, ಶ್ರೀನಿವಾಸ್ ಕಂದುಕೂರ್ ಟ್ಯಾಕ್ಸ್ ಸೂಪರ್ಡೆಂಟ್, ಬಸವರಾಜ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್, ರಸೂಲ್ ಸಾಬ್ ಪೌರಾಯುಕ್ತ ನಗರಸಭೆ, ಮೊಹಮ್ಮದ್ ಮುನೀರ್ ಪೌರಾಯುಕ್ತ ನಗರಸಭೆ, ಪವನ್ ಕುಮಾರ್ ಕಂದಾಯ ಅಧಿಕಾರಿ, BT ಪಾಟೀಲ್ ಪೌರಾಯುಕ್ತರು ನಗರಸಭೆ, ಮಲ್ಲಿಕಾರ್ಜುನ್ ಕಂದಾಯ ಅಧಿಕಾರಿ, ಗುರುರಾಜ್ ಕಂದಾಯ ಅಧಿಕಾರಿ, MA ಕೈಯೂಮ್ ಪೌರಾಯುಕ್ತರು ನಗರಸಭೆ ರಾಯಚೂರು. ಇವೆಲ್ಲದರ ಮೇಲೆ ಕ್ರಿಮಿನಲ್ ಕೇಸನ್ನ ದಾಖಲೆ ಮಾಡಬೇಕು.
ಈ ಹಿಂದೆ ನಗರಸಭೆಯಲ್ಲಿಯೂ ನಡೆದ ಅಕ್ರಮಗಳ ಕುರಿತು 13 ದೂರುಗಳನ್ನು ನೀಡಲಾಗಿತ್ತು. ಈಗ ವಿಚಾರಣೆ ನಡೆಯುತ್ತಿದೆ. ದಿವಂಗತ ಎಂ ಈರಣ್ಣ ವಿರುದ್ಧ 33 ಕೋಟಿ ರೂಪಾಯಿ ಹಗರಣದ ವಿಚಾರಣೆಯಲ್ಲಿಯೂ ಪ್ರಾರಂಭವಾಗಿದೆ. ದಾಖಲೆಗಳ ಪರಿಶೀಲನೆ ಲೋಕಾಯುಕ್ತರು ನಡೆಸುತ್ತಿದ್ದಾರೆ ಎಂದರು. ನಗರಸಭೆ ಅಧ್ಯಕ್ಷ ಉಪಾಧ್ಯಕ್ಷರ ಮಧ್ಯೆ ನಡೆಯುತ್ತಿರುವ ಆರೋಪ ಪ್ರತ್ಯಾರೋಪಗಳು ಸತ್ಯವಾಗಿವೆ. ರಾಯಚೂರು ಹಬ್ಗೆ ನಗರ ಯೋಜನಾ ಕಾಯ್ದೆ ಉಲ್ಲಂಘಿಸಿ ಕಟ್ಟಡ ಪರವಾನಗಿ ನೀಡಿರುವುದು ಹಿಂದೆ ಹಣ ವ್ಯವಹಾರವಾಗಿದೆ. ಬೀದಿ ದೀಪಗಳ ನಿರ್ವಹಣೆಯಲ್ಲಿ 51 ಲಕ್ಷ ರೂಪಾಯಿ ಹಣವನ್ನು ನೀಡಿರುವುದು ಅಕ್ರಮವಾಗಿದೆ. ನಗರದ ಜನರ ಕರದ ದುರ್ಬಳಕೆ ಮಾಡಿರುವುದು ಅಕ್ರಮವಾಗಿದೆ. ಕೂಡಲೇ ಅಕ್ರಮಗಳ ತನಿಖೆ ನಡೆಸಿ ಕ್ರಮ ವಹಿಸಬೇಕೆಂದರು. ರಾಯಚೂರು ಮತ್ತು ದೇವದುರ್ಗ ಶಾಸಕರುಗಳು ಆದಾಯಕ್ಕಿಂತ ಹೆಚ್ಚು ಆಸ್ತಿಯನ್ನು ಸಂಪಾದಿಸಿದ್ದಾರೆ. ಚುನಾವಣಾ ಸಂದರ್ಭದಲ್ಲಿ ನೀಡಲಾದ ಆಸ್ತಿ ಘೋಷಣೆಗೂ ಅವರು ಹೊಂದಿರುವ ಆಸ್ತಿಗೂ ಬಹಳಷ್ಟು ವ್ಯತ್ಯಾಸವಿದೆ. ದಾಖಲೆಗಳನ್ನು ಸಂಗ್ರಹಿಸಿ ದೂರು ನೀಡುವುದಾಗಿ ಹೇಳಿದರು. ಸುಮಾರು 15 ದೂರುಗಳನ್ನು ನೀಡಿರ್ತಿದ್ವಿ. ಆ 15 ದೂರುಗಳ ಬಗ್ಗೆ ಕ್ರಮ ಜರುಗಿಸಬೇಕಂತಕ್ಕಂಥ ಒಂದು ಆದೇಶವನ್ನು ಬರ್ತಾ ಇದೆ. ನಿರಂತರವಾಗಿ ಒಂದೊಂದು ಆದೇಶಗಳು ಇವತ್ತು ಏನು ನಗರಸಭೆಯಲ್ಲಿ ಆಗ್ತಕ್ಕಂಥ ಭ್ರಷ್ಟಾಚಾರಕ್ಕೆ ಇದೊಂದು ಕನ್ನಡಿ. ಯಾಕಂತಂದ್ರೆ ಯಾವುದೇ ತಪ್ಪು ಮಾಡಿದ್ರೆ, ಯಾವುದೇ ಅಧಿಕಾರಿ ತಪ್ಪು ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಯಾವುದೇ ಒಂದು ಕಾಲ ಸಂದರ್ಭದಲ್ಲಿ ಅವರಿಗೆ ಮೇಲೆ ಕ್ರಮ ಜರುಗಿಸ್ತದೆ, ಅವರಿಗೆ ಸರ್ಚಾರ್ಜ್ ಆಗ್ತದಂತಕ್ಕಂಥ ಒಂದು ಒಳ್ಳೆಯ ವಿಷಯದ ಮೇಲೆ ಇವತ್ತು ನಾವು ಚರ್ಚೆ ಮಾಡಿ ಬಂದಿದ್ವಿ. ಈಗಾಗಲೇ ನಾವು ರಾಯಚೂರು ನಗರಸಭೆ ಈಗಿನ ಪರಿಸ್ಥಿತಿ ಸಿಚುವೇಶನ್ ನೋಡಿದ್ರೆ, ದಿನಪತ್ರಿಕೆಗಳಲ್ಲಿ ನೋಡಿದ್ರೆ ಜನ ಕಟ್ಟತಕ್ಕಂಥ ಟ್ಯಾಕ್ಸ್ ಹಣದ ಮೇಲೆ ಅವರು ಲೂಟಿ ಕೊಡುವ ತರ ಪತ್ರಿಕೆಗಳಲ್ಲಿ ಮಾಡ್ತಕ್ಕಂಥದ್ದು ನಾವು ನೋಡ್ತಾ ಇದ್ವಿ. ಅದೇ ಜನರು ಇವತ್ತು ನಗರಸಭೆ ಮೇಲೆ ಇಟ್ಟಿರ್ತಕ್ಕಂಥ ವಿಶ್ವಾಸವನ್ನ ಕಳ್ಕೊಂಡಿದ್ದಾರೆ. ಮುಂದಿನ ದಿನಗಳಲ್ಲಿ ಈ ನಗರಸಭೆ, ಈಗಿರ್ತಕ್ಕಂಥ ಬಾಡಿ, ಈಗಿರ್ತಕ್ಕಂಥ ಆಡಳಿತ ಮಂಡಳಿ ಇದೇ ರೀತಿಯನ್ನು ಮುಂದುವರಿಸಿದರೆ ಕೂಡ ನಿಮ್ಮ ವಿರುದ್ಧವಾದಂತ ನಾವು ಮುಚ್ಚಿಕೊಂಡಿದೆ ಅಂತ ನಾವು ತಿಳ್ಕೊಂಡಿದ್ದೀವಿ. ನಾವು ಅದರಲ್ಲಿ JDS ನಲ್ಲಿ ಜಿರೆಕ್ಸ್ ನಾನು ಅನ್ಕೊಂಡಿದ್ದೆ ಕಂಪ್ಲೇಂಟ್ದಾರ, ದೂರುದಾರ ನಾನು ಅನ್ಕೊಂಡಿದ್ದೆ ಏನಪ್ಪ ನನ್ನ ಕಂಪ್ಲೇಂಟ್ಗಳು ನನ್ನ ಸರ್ಕಾರದಲ್ಲಿ ನನ್ನ ಕಣ್ಣು ಮುಂದಿದೆ ಮುಚ್ಚುವಂತಕ್ಕಂಥ ನಾನು ಅನ್ಕೊಂಡಿದ್ದೆ. ಬಟ್ ಯಾವುದೇ ಒಂದು ದೂರು ಕೂಡ ಮುಚ್ಚೋಗಿಲ್ಲ. ಇವತ್ತು ಲೋಕಾಯುಕ್ತರು ನಿನ್ನೆಯಿಂದ ಮನೆಯಲ್ಲಿಂದ ಕಂಟಿನ್ಯೂ ಚರ್ಚೆ ಮಾಡ್ತಾರೆ. ನಾಗರಾಜ ಬೇಕು ಅಂತೇಳಿ ಸರ್ಕಲ್ ಇನ್ಸ್ಪೆಕ್ಟರ್ ಇಲ್ಲೇ ಬಂದಿದ್ದಾರೆ. 15 ಕಂಪ್ಲೇಂಟ್ಗಳು ಬಂದಿದ್ದಾವೆ. 15 ಕಂಪ್ಲೇಂಟ್, ಇದರಿಂದ 16ನೇ ಕಂಪ್ಲೇಂಟ್, 15 ಕಂಪ್ಲೇಂಟ್ಗಳು ಬಂದಿದ್ದಾವೆ. ದೊಡ್ಡ ಫೈಲ್ ಬಂದಿದೆ. ಅದನ್ನ ಡೇಟ್. ಈ ಸಂದರ್ಭದಲ್ಲಿ ಜಿಲ್ಲಾ ಕಾರ್ಯಾಧ್ಯಕ್ಷ ಎನ್ ಶಿವಶಂಕರ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರಾಮಕೃಷ್ಣ, SC/ST ನಗರ ಘಟಕ ಅಧ್ಯಕ್ಷ ವಿಶ್ವನಾಥ್ ಪಟ್ಟಿ, ಕುಮಾರಸ್ವಾಮಿ ಉಪಸ್ಥಿತರಿದ್ದರು. ಈಗ ಜಾಹೀರಾತು. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have office, household and all kinds of furnitures. Dealer in wooden cot, dining table, sofa set, dressing table, computer table, tea tables, office chairs, steel almari, wardrobe, TV stands, glassware items, sleepwell products, Damro, cello chairs, Supreme sofa set, Doco style furnitures, Sri steel furnitures. For more details, please contact Bharat Furniture CPS Complex opposite Shiva Mandir, Patel Road, Raichur. Mobile number 9888024095, 9880240956, 8892589596. ಮಹಾ ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಸಮಸ್ತ ನಾಗರಿಕರಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳು. ರಾಯಚೂರು ಜಿಲ್ಲೆಯ ಜನತೆಗೆ ಸಿಹಿ ಸುದ್ದಿ. ಶ್ರೀ ಬಾಲಾಜಿ ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ನೊಂದಿಗೆ ಖಚಿತ ಬಹುಮಾನ. ನಮ್ಮಲ್ಲಿ ಎಲ್ಲ ತರಹದ ಬಜಾಜ್ ಕಂಪನಿಯ ಬೈಕ್ಗಳು ದೊರೆಯುತ್ತವೆ. ಅವೆಂಜರ್ 200 DTSI, ಪ್ಲಾಟಿನಾ 125 DTSI, ಪಲ್ಸರ್ 200 DTSI, ಪಲ್ಸರ್ 220S, XCD 125, Discover 150 DTSI and all types of Discover bikes available.
Visit beside Ganj Kalyana Mandap, Ganj Road, Raichur. Mobile 8844460181. ರಾಯಚೂರು ಜನತೆಗೆ ಸಿಹಿ ಸುದ್ದಿ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಎಲೆಕ್ಟ್ರೋ ವೆಹಿಕಲ್ ಗೋ ಗ್ರೀನ್, ನೋ ಪೆಟ್ರೋಲ್, ನೋ ಪೊಲ್ಯೂಷನ್, ನೋ ಲೈಸೆನ್ಸ್, ನೋ ನಾಯ್ಸ್, ನೋ ರಿಜಿಸ್ಟ್ರೇಷನ್. ಎಲೆಕ್ಟ್ರೋ ವೆಹಿಕಲ್ ಕೇವಲ 10 ರೂಪಾಯಿಯಲ್ಲಿ 70 ಕಿಲೋಮೀಟರ್ ಬಳಸುವ ಮೂಲಕ ಪೆಟ್ರೋಲ್ ನಿಂದ ಮುಕ್ತಿ ಪಡೆದು ನಿಮ್ಮ ತಿಂಗಳ ಉಳಿತಾಯ ಹೆಚ್ಚಿಸಿಕೊಳ್ಳಿ. ಈಗ ಸಾಮಾನ್ಯ ಜನರು ಮಂತ್ಲಿ ಸ್ಕೀಮ್ ಮೂಲಕ ನಿಮ್ಮದಾಗಿಸಿಕೊಳ್ಳಿ. ಕೇವಲ ತಿಂಗಳಿಗೆ 5,000 ರೂಪಾಯಿ ಕಟ್ಟುವ ಮೂಲಕ ಬಂಪರ್ ಬಹುಮಾನಗಳೊಂದಿಗೆ ಮೊದಲನೇ ಬಂಪರ್ ಆಫರ್ 4K UHD ಸ್ಮಾರ್ಟ್ ಆಂಡ್ರಾಯ್ಡ್ 32 ಇಂಚಸ್ ಟಿವಿ. ಎರಡನೇ ಬಂಪರ್ ಆಫರ್ 4K UHD ಸ್ಮಾರ್ಟ್ ಆಂಡ್ರಾಯ್ಡ್ 42 ಇಂಚಸ್ ಟಿವಿ. ಮೂರನೇ ಬಂಪರ್ ಆಫರ್ ಯೋ ಎಡ್ಜ್ DX ಬೈಕ್. ನಾಲ್ಕನೇ ಬಂಪರ್ ಆಫರ್ ಯೋ ಡ್ರಿಫ್ಟ್ DX ಬೈಕ್. ಇದರ ಜೊತೆಗೆ 500 ರೂಪಾಯಿಗಳಿಂದ 15,000ಗಳವರೆಗೆ ಸ್ಕ್ರಾಚ್ ಕಾರ್ಡ್ ನಿಮ್ಮದಾಗಿಸಿಕೊಳ್ಳಿ. ಈ ಟೆಕೋ ಎಲೆಕ್ಟ್ರಾ, ಸಾತಿ, ರ್ಯಾಪ್ಟರ್, ಎಮರ್ಜ್, ಬೆನ್ LG, ಐಕಾನ್, ಔರಾ, ಫಾಲ್ಕಾನ್, ಯೋ ಬೈಕ್ಸ್, ಯೋ ಡ್ರಿಫ್ಟ್ DX ಹಾಗೂ ಯೋ ಎಡ್ಜ್ DX. ಹಿಂದೆ ನಿಮ್ಮ ಕನಸು ನನಸಾಗಿಸಿಕೊಳ್ಳಿ. ಹಿಂದೆ ಸಂಪರ್ಕಿಸಿ ಬೆನ್ LG, ಕಾರ್ತಿಕ್ ಇ ವೆಹಿಕಲ್, ಸಿಯಾ ತಲಾಬ್, ರಾಯಚೂರು. ಮೊಬೈಲ್ ನಂಬರ್ 9483029799 ಮತ್ತು 9964204542. ನಿಮ್ಮ ಸ್ವಂತ ರಾಯಚೂರಿನೊಂದಿಗೆ ನಿಮ್ಮ ಬಂಧವನ್ನು ಬಿಡದೆ ವರ್ಲ್ಡ್ ಕ್ಲಾಸ್ ಗೇಟೆಡ್ ಕಮ್ಯುನಿಟಿ ವಿಲಾಗಳಲ್ಲಿ ವಾಸಿಸಲು ಬಯಸುತ್ತಿದ್ದೀರಾ? ಅಂತಹ ಮಹಾವಿಲಾಗಳಿಗೆ ಬೆಂಗಳೂರಿನ ಕಡೆಗೆ ನೋಡುತ್ತಿದ್ದ ಆ ದಿನಗಳು ಹೋದವು. ಬೆಂಚ್ ಮಾರ್ಕ್ ಡೆವಲಪರ್ಸ್ ಸಂಜೀವ ಸಾಯಿ ಅವರ SGS SS ಓಕ್ಸ್ ಲಕ್ಸುರಿ ವಿಲಾಗಳಿಗೆ ನಿಮಗೆ ಸ್ವಾಗತ. ಇದು ನಿಮ್ಮ ತಾಯಿನಾಡು ರಾಯಚೂರಿನಲ್ಲಿ ರಾಯಚೂರು ಮಂತ್ರಾಲಯ ರಸ್ತೆಯಲ್ಲಿದೆ. ಹನುಮಂತನ ತಿಲಕವನ್ನು ಹೋಲುವ ಕಲಾತ್ಮಕವಾಗಿ ರೂಪಿಸಿದ ಸೊಗಸಾದ ಪ್ರವೇಶ ದ್ವಾರ. ವಿಲಾಗಳು ಮಾತ್ರವಲ್ಲದೆ ಭೂಮಿಯು 100% ವಾಸ್ತುವನ್ನು ಅನುಸರಿಸುತ್ತದೆ. ಅದು ನಿಮ್ಮ ಜೀವನಕ್ಕೆ ಹೆಚ್ಚಿನ ಆನಂದವನ್ನು ನೀಡುತ್ತದೆ. ಸುಖಮಯ ಜೀವನಕ್ಕಾಗಿ ತಂದಿರುವ ವಿಶೇಷಗಳು: ಪವರ್ ಬ್ಯಾಕಪ್ ಇನ್ ಕಾಮನ್ ಏರಿಯಾಸ್, ಚಿಲ್ಡ್ರನ್ ಪ್ಲೇ ಏರಿಯಾ, ವರ್ಲ್ಡ್ ಕ್ಲಾಸ್ ಮಿನಿ ಬ್ಯಾಂಕ್ವೆಟ್ ಹಾಲ್, ಗೆಸ್ಟ್ ರೂಮ್ಸ್, ಅಂಡರ್ಗ್ರೌಂಡ್ ಎಲೆಕ್ಟ್ರಿಸಿಟಿ, ಡ್ರೈನೇಜ್ ಸಿಸ್ಟಮ್ ಹಾಗೂ ನಿತ್ಯ ವ್ಯಾಯಾಮಕ್ಕಾಗಿ ಸ್ವಿಮ್ಮಿಂಗ್ ಪೂಲ್, ಜಿಮ್ ಮತ್ತು ಶಟಲ್ ಕೋರ್ಟ್ ಸೌಲಭ್ಯವೂ ಇದೆ. ಎಲ್ಲದಕ್ಕಿಂತ ಮುಖ್ಯವಾಗಿ 24/7 ಸೆಕ್ಯೂರಿಟಿ ಮತ್ತು ಸೋಲಾರ್ ಫೆನ್ಸಿಂಗ್ ನಿಮ್ಮ ಭದ್ರತೆಗಾಗಿ. ನಿಮ್ಮ ತಾಯಿಯ ಮಡಿಲು ರಾಯಚೂರಿನಲ್ಲಿ ವಿಶ್ವ ದರ್ಜೆಯ ಜೀವನವನ್ನು ಪಡೆಯಲು ಸಂಪರ್ಕಿಸಿ. ಕರ್ನಾಟಕ ಸರ್ಕಾರದಿಂದ ಅನುಮೋದನೆಗೊಂಡಿರುವ ಮೊದಲನೇ ರೇರಾ ಪ್ರಾಜೆಕ್ಟ್ ನಿಮ್ಮ ರಾಯಚೂರಿನಲ್ಲಿ. ದೂರವಾಣಿಗಳು 9448982828 8147283563 8147284561. Lakshmi Raghavendra Memorial Trust, Lucky Infotech, Institute of Computer Training. Courses: Basic Computer, DCA Diploma in Computer Application, DTP Diploma in Desktop Publishing, CLC Nudi, Computer Literacy Course, Internet, DCTTC, Diploma in Computer Teacher Training Course, DIFA, Diploma in Computer Financial Accounting, C, C++, Java and Oracle, Computer Hardware and Networking, Spoken English, Project Works, Job Works, Printing, Tuitions available. Visit Lucky Infotech, Institute of Computer Training, Station Road, Balaji Complex, Raichur. Contact number 9488 83103 14374. SR Garments Classic Collections for Kids, Women and Men. ನಮ್ಮಲ್ಲಿ ಮಕ್ಕಳಿಗಾಗಿ ವಿಭಿನ್ನ ರೀತಿಯ ಹೊಸ ಕಲೆಕ್ಷನ್ ನ ಉಡುಪುಗಳು ಸಿಗುತ್ತವೆ. ಲಾಂಗ್ ಫ್ರಾಕ್, ಶಾರ್ಟ್ ಫ್ರಾಕ್, ಚೂಡಿದಾರ್, ಘಾಗ್ರಾ, ಪಾರ್ಟಿ ವೇರ್ ಡ್ರೆಸ್ಸಸ್, ಟಿ-ಶರ್ಟ್ಸ್, shirts, pants, suits, jubbas, baba suits, modi suits, etc. Ladies wear for chudidar, palak chudidar, karachi chudidar, patiala, leggings, tops, jeans tops, kurtis, ghagra, fancy ghagra, party wear and daily wear dresses available. For men's wear, shirts, t-shirts, round neck t-shirt, collar t-shirts, jeans pants, cotton jeans, jubba pajamas, suits, sherwani, party wear and daily wear dresses available. For all item limited stock. ಇಲ್ಲಿ ಭೇಟಿ ನೀಡಿ.
SR Garment, classic collection for kids, women and men. Beside Vegetable Market, Cloth Bazaar, Raichur. Mobile 9986267919, 9916920786. कड़ाई चूर MS फंक्शन हॉल शादी ब्याह एंगेजमेंट बर्थडे पार्टी और दूसरे फंक्शंस अदर प्रोग्राम्स के लिए काफी बड़ी जगह में बनाया गया है, जिसमें फंक्शन बहुत ही सहूलत के साथ किया जा सकता है। अपने फंक्शन को पुरसुकून और आलिशान तरीके से मनाने के लिए आज ही बुक कराएं। कड़ाई चूर MS फंक्शन हॉल नियर हबीबिया मस्जिद, LBS नगर, चंद्रबंडा रोड, रायचूर। ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಕಟ್ಟಡ ಕಾರ್ಮಿಕರು ಅಭದ್ರತೆಯಲ್ಲಿ ತಮ್ಮ ಬದುಕು ಕಟ್ಟಿಕೊಳ್ಳುತ್ತಿದ್ದು, ಭದ್ರತೆ ನೀಡಿ ಇವರ ನೆರವಿಗೆ ಧಾವಿಸುವ ನಿಟ್ಟಿನಲ್ಲಿ ಸರ್ಕಾರವು ಹಲವು ಯೋಜನೆಗಳನ್ನು ಜಾರಿಗೊಳಿಸಿದ್ದು, ಇದರ ಸದುಪಯೋಗ ಪಡೆದುಕೊಳ್ಳಬೇಕೆಂದು ಪ್ರಧಾನ ಮತ್ತು ಜಿಲ್ಲಾ ಸತ್ರ ನ್ಯಾಯಾಧೀಶರಾದ ಮಲ್ಲಿಕಾರ್ಜುನ್ ಗೌಡ ಅವರು ತಿಳಿಸಿದರು. ಕಟ್ಟಡ ಕಾರ್ಮಿಕರು ಅಭದ್ರತೆಯಲ್ಲಿ ತಮ್ಮ ಬದುಕು ಕಟ್ಟಿಕೊಳ್ಳುತ್ತಿದ್ದು, ಭದ್ರತೆ ನೀಡಿ ಇವರ ನೆರವಿಗೆ ಧಾವಿಸುವ ನಿಟ್ಟಿನಲ್ಲಿ ಸರ್ಕಾರವು ಹಲವು ಯೋಜನೆಗಳನ್ನು ಜಾರಿಗೊಳಿಸಿದ್ದು, ಇದರ ಸದುಪಯೋಗ ಪಡೆದುಕೊಳ್ಳಬೇಕೆಂದು ಪ್ರಧಾನ ಮತ್ತು ಜಿಲ್ಲಾ ಸತ್ರ ನ್ಯಾಯಾಧೀಶರಾದ ಮಲ್ಲಿಕಾರ್ಜುನ ಗೌಡ ಅವರು ತಿಳಿಸಿದರು. ಅವರು ಇಂದು ನಗರದ ಬಾಲಕರ ವಸತಿ ನಿಲಯದಲ್ಲಿ ಕಾರ್ಮಿಕ ಇಲಾಖೆ, ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿ ಸಂಯುಕ್ತಾಶ್ರಯದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ನೋಂದಾಯಿತ ಕಟ್ಟಡ ಕಾರ್ಮಿಕರಿಗೆ ಆಹಾರ ಧಾನ್ಯಗಳ ಕಿಟ್ ವಿತರಣೆ ಸಮಾರಂಭ ಉದ್ಘಾಟಿಸಿ ಮಾತನಾಡಿದರು. ಕೊರೋನಾ ಎರಡನೇ ಅಲೆಯಲ್ಲಿ ಕಟ್ಟಡ ಕಾರ್ಮಿಕರು ಆಹಾರ, ವಸತಿ ಸೇರಿದಂತೆ ಇನ್ನಿತರ ಹಲವು ಜ್ವಲಂತ ಸಮಸ್ಯೆಗಳನ್ನು ಎದುರಿಸುತ್ತಿದ್ದಾರೆ. ಕಾರ್ಮಿಕರು ಒಂದು ಹೊತ್ತು ಊಟಕ್ಕೂ ಪರದಾಡಬಾರದು ಎನ್ನುವುದನ್ನು ಅರಿತುಕೊಂಡ ಸರ್ಕಾರವು ಇಲಾಖೆ ವತಿಯಿಂದ ಆಹಾರ ಧಾನ್ಯಗಳ ಕಿಟ್ ವಿತರಣೆ ಮಾಡಿ ಅವರ ನೆರವಿಗೆ ಧಾವಿಸುತ್ತಿದೆ. ಕೋವಿಡ್-19 ಸಾಂಕ್ರಾಮಿಕ ರೋಗ ಹರಡದಂತೆ ಮುಂಜಾಗ್ರತಾ ಕ್ರಮಗಳನ್ನು ವಹಿಸಬೇಕೆಂದರು. ಕೋವಿಡ್ ರೋಗ ಲಕ್ಷಣಗಳು ಕಂಡುಬಂದಲ್ಲಿ ತಕ್ಷಣವೇ ವೈದ್ಯರ ಸಲಹೆಯಂತೆ ಚಿಕಿತ್ಸೆ ಪಡೆದುಕೊಂಡು ಶೀಘ್ರ ಗುಣಮುಖರಾಗಬೇಕು. ಸರ್ಕಾರವು ಲಾಕ್ಡೌನ್ ಸಡಿಲಿಕೆ ಮಾಡಿದ್ದು, ನಿರ್ಲಕ್ಷ್ಯ ವಹಿಸದೆ ಕಡ್ಡಾಯವಾಗಿ ಕೋವಿಡ್ ನಿಯಮಗಳಾದ ಮಾಸ್ಕ್ ಧರಿಸಬೇಕು, ಸಾಮಾಜಿಕ ಅಂತರ ಕಾಯ್ದುಕೊಳ್ಳಬೇಕು ಮತ್ತು ಸ್ಯಾನಿಟೈಸೇಷನ್ ಬಳಸಬೇಕು. ಕೋವಿಡ್ ಲಸಿಕೆ ಪಡೆದು ಆರೋಗ್ಯ ರಕ್ಷಣೆ ಮಾಡಿಕೊಳ್ಳಬೇಕು ಎಂದರು. ಬಹುಶಃ ಈ ಕೋವಿಡ್ ಬಂದಾಗಲಿಂದ ಏನು ನೀವು ಕಟ್ಟಡ ಕಾರ್ಮಿಕರು ಎಲ್ಲರ ಬದುಕಿಗಾಗಿ ಏನು ಮನೆ ಕಟ್ಟಿಕೊಡ್ತಾ ಇದ್ದೀರಾ, ಅವರ ಬದುಕೆ ಒಂದು ಅಭದ್ರ ಆಗಿದೆ. ಯಾಕಂದರೆ ಭದ್ರತೆ ಅನ್ನೋದೇ ಇಲ್ಲ. ಯಾಕಂದರೆ ಈ ಕೋವಿಡ್ ಬಂದಾಗಲಿಂದ ಯಾರೂ ಹೊರಗಡೆನೂ ಹೋಗೋಂಗಿಲ್ಲ, ದುಡಿಮೆನೂ ಇಲ್ಲ, ಅದೂ ಇಲ್ಲ. ಆದರೆ ಯಾವುದೇ ಒಂದು ರಾಷ್ಟ್ರದ ಮುಖ್ಯ ಉದ್ದೇಶ ಏನಂತಂದರೆ, ಯಾವುದೇ ದೇಶದಲ್ಲಿ ಯಾವುದೇ ವ್ಯಕ್ತಿ ಉಪವಾಸದಿಂದ ಇರಬಾರ್ದು, ಅವನಿಗೆ ಆಹಾರ, ವಸತಿ ಇವುಗಳ ಸೌಕರ್ಯ ಮೊದಲು ಒದಗಿಸಿಕೊಡ್ಬೇಕು ಅಂತ ಹೇಳ್ತಾ ಇದ್ದಾರೆ. ಹೀಗಾಗಿ ಸರ್ಕಾರದವರು ತಮಗೆ ಈ ಸವಲತ್ತುಗಳನ್ನು ಕೊಡ್ತಾ ಇದ್ದಾರೆ. ಪ್ರತಿಯೊಂದು ಜಿಲ್ಲೆಯಲ್ಲೂ ಜಿಲ್ಲಾಧಿಕಾರಿಗಳ ಮುಖಾಂತರ ಇವೆಲ್ಲ ಬಂದ ನಂತರ ಸಂಬಂಧಿಸಿದ ಇಲಾಖೆಯವರು ಈ ಕಿಟ್ಗಳನ್ನು ಕೊಡ್ತಾ ಇದ್ದಾರೆ. ಈಗ ನೋಡಿ, ಈಗ ಕೊಡೋರು ಎಷ್ಟು ಕೊಡ್ತಾರೆ ಅನ್ನೋದಕ್ಕಿಂತ ನಮ್ಗೆ ಅದಕ್ಕಿಂತ ಆ ಕೊಟ್ಟಿದ್ದರಲ್ಲಿ ನಾವು ತೃಪ್ತಿ ಪಡೋದು ಭಾಳ ಮುಖ್ಯ ಇದೆ. ಯಾಕಂತಂದರೆ ಈಗ ಕೊಟ್ಟಿದ್ದು ನಿಮಗೆ ಒಂದು ತಿಂಗಳ ರೇಷನ್ ಆಗ್ಬೋದೋ ಏನೋ ಗೊತ್ತಿಲ್ಲ. ಆದ್ರೂ ಏನಪ್ಪ ಸರ್ಕಾರ ನಾವು ಅದೀವಿ, ನೀವು ಯಾವುದಕ್ಕೂ ಭಯ ಬೀಳಬೇಡ್ರಿ ಅಂತ ಹೇಳ್ತಾ ಇದ್ದಾರೆ. ಮತ್ತು ಇದನ್ನು ಕೊಡೋ ಉದ್ದೇಶ ಅಂತಂದರೆ ಈಗ ಈ ಸಾಂಕ್ರಾಮಿಕ ರೋಗ ಎಲ್ಲ ಕಡೆ ಹರಡ್ತಾ ಇದೆ. ತಾವು ಸುರಕ್ಷಿತವಾಗಿ ಮನೆಯಲ್ಲಿ ಇರಿ. ಯಾಕೆ ನೀವು ಆಹಾರಕ್ಕಾಗಿಯೇ ನೀವು ದುಡಿಯೋದಕ್ಕೆ ಹೋಗಬೇಕಾಗಿದೆ. ಆಹಾರ ಸಾಧ್ಯ ಆದಷ್ಟು ನಾವು 2 ಹೊತ್ತು ನಿಮ್ಗೆ ಕೊಡೋದಾಗದೇ ಇದ್ದರೂ 1 ಹೊತ್ತಿಗಾದರೂ ನಾವು ಕೊಡುವಷ್ಟು ಪ್ರಯತ್ನ ಮಾಡ್ತಾ ಇದ್ದೀವಿ ಅಂತ ಕೊಡ್ತಾ ಇದ್ದಾರೆ. ಇದರದ್ದು ಸದುಪಯೋಗ ಆಗಬೇಕು.
ಮತ್ತು ನಾವು ಮುಖ್ಯವಾಗಿ ನಮಗೇನು ಬೇಕಾಗಿದೆ ನಾವು ಅಂತಂದು ಹೇಳಿದ್ರೆ ಈಗ ನೋಡ್ತಾ ಇದ್ದೀರಿ, ಈಗ ಸ್ವಲ್ಪ ಜಿಲ್ಲಾಧಿಕಾರಿಗಳು ನಿನ್ನೆಯಿಂದ ಒಂದು ಸ್ವಲ್ಪ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಕ್ಕೆ ಈಗ ಭಾಳಷ್ಟು ಜನ ಮಾಸ್ಕ್ ಇಲ್ದೇ ಅಡ್ಡಾಡಕತ್ತಿದ್ದಾರೆ. ಯಾಕೆ ನಾವು ನೋಡಿ ಮಾಸ್ಕನ್ನು ಯಾಕೆ ಧರಿಸ್ಬೇಕು ಅನ್ನೋದನ್ನು ಮೊದಲೆಲ್ಲ ತಿಳಿಸಿ ಹೇಳಿದ್ದಾರೆ. ಆಮೇಲೆ ನಾವು ಜೀವನ ಈ ಕೋವಿಡ್ ಸಂದರ್ಭದಲ್ಲಿ ನಾವು ಯಾವ ರೀತಿ ನಮ್ಮ ಜೀವನವನ್ನು ನಡೆಸಬೇಕು, ನಾವು ಯಾವ ರೀತಿಯಾಗಿ ಬದುಕಬೇಕು ಮತ್ತು ಬೇರೆಯವ್ರಿಗೆ ಯಾವ ರೀತಿ ಬದುಕೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತಂದರೆ, ಯಾಕಂದರೆ ಈ ಸಾಂಕ್ರಾಮಿಕ ರೋಗ ಒಬ್ಬರಿಂದ ಒಬ್ರಿಗೆ ಹರಡುತ್ತೆ. ಈ ರೋಗ ಒಬ್ಬರಿಂದ ಒಬ್ರಿಗೆ ಹರಡಬಾರ್ದು ಅನ್ನೋದಿದ್ರಪ್ಪ ಅಂದರೆ ಕಡ್ಡಾಯವಾಗಿ ಎಲ್ಲರೂ ಮಾಸ್ಕ್ ಹಾಕಬೇಕು. ಮತ್ತು ಯಾವಾಗಾದ್ರೂ ಕೆಲಸ ಆದ ತಕ್ಷಣ ಆಗಿಂದಾಗೆ ಸೋಪ್ನಿಂದ ಅಥವಾ ಸ್ಯಾನಿಟೈಸೇಷನ್ ಉಪಯೋಗಿಸ್ಕೊಂಡು ಕೈ ತೊಳ್ಕೋಬೇಕು. ಇವೆಲ್ಲ ಪಾಲನೆ ಮಾಡಬೇಕಾಗಿ ಮತ್ತು ಅದು ಅಂತರ ಕಾಪಾಡ್ಕೋಬೇಕು. ಒಬ್ಬರಿಂದ ಒಬ್ಬರಿಗೆ ಕನಿಷ್ಠ ಒಂದು 5 ಅಡಿ ಅಂತರ ಇರಬೇಕು. ಇವೆಲ್ಲ ಇದೆ. ಅವುಗಳನ್ನೆಲ್ಲ ನಾವು ಪಾಲನೆ ಮಾಡಿದಾಗ ನಾವು ಸುರಕ್ಷಿತವಾಗಿ ಇರೋಕ್ಕೆ ಸಾಧ್ಯ ಆಗುತ್ತೆ. ಯಾಕಂದ್ರೆ ಏನಾಗುತ್ತೆ, ನಾವು ಈಗ ಏನಾದ್ರೂ ಈ ರೋಗಕ್ಕೆ ತುತ್ತಾದಾಗ ಭಾಳ ತೊಂದರೆ ಆಗುತ್ತೆ. ಯಾಕಂದರೆ ನಾನು ಸ್ವತಃ ಅನುಭವಿಸಿದ್ದೇನೆ. ಹೀಗಾಗಿ ಅದರ ನೋವು ಏನೋ ಅಂತ ನನಗೆ ಗೊತ್ತಿದೆ. ಹಾಗಾಗಿ ನಾನು ತಮ್ಮೆಲ್ಲರಲ್ಲಿ ಕಳಕಳಿಯಿಂದ ಕೇಳ್ಕೊಳ್ಳೋದೇನಂತಂದರೆ, ತಮಗೆ ಯಾವುದಾದ್ರೂ ರೋಗದ ಲಕ್ಷಣಗಳು ಸ್ವಲ್ಪ ಏನು ಜ್ವರನ ಬರಲಿ, ನೆಗಡಿ ಇರಲಿ, ಮೈಕೈ ನೋವು ಇರಲಿ, ಹೊಟ್ಟೆ ಜಾಡಿಸೋದು ಇಂಥವು ಏನಾದರೂ ಲಕ್ಷಣಗಳು ಕಂಡ ತಕ್ಷಣ ಮೊದಲು ತಾವು ಈ ವೈದ್ಯಾಧಿಕಾರಿಗಳನ್ನು ಭೇಟಿಯಾಗಿ ಅವರಿಂದ ನಿಮ್ಮನ್ನು ಪರೀಕ್ಷಿಸಿಕೊಂಡು ಕೋವಿಡ್ ಇದೆಯೋ ಇಲ್ಲೋ ಅಂತ ಅದನ್ನು ಖಚಿತಪಡಿಸಿಕೊಂಡು ಅದಕ್ಕೆ ಸೂಕ್ತವಾದಂಥ ಒಂದು ನೀವು ಉಪಚಾರ ಪಡಿಬೇಕು ಅಂತ ಹೇಳ್ತಾ ತಮ್ಮೆಲ್ಲರಿಗೂ. ಅಪರ ಜಿಲ್ಲಾಧಿಕಾರಿ ಕೆಆರ್ ದುರ್ಗೇಶ್ ಅವರು ಮಾತನಾಡಿ, ಕೊರೋನಾ ಮಹಾಮಾರಿಯಿಂದ ಆರೋಗ್ಯ ರಕ್ಷಣೆ ಮಾಡಿಕೊಳ್ಳಬೇಕಾದರೆ ಕಡ್ಡಾಯವಾಗಿ ಕೋವಿಡ್ ಲಸಿಕೆ ಪಡೆಯುವುದರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚಳವಾಗಿ ರೋಗ ಹರಡದಂತೆ ತಡೆಯುವ ಶಕ್ತಿ ಇದೆ. ಲಸಿಕೆ ಹಾಕಿಸಿಕೊಳ್ಳದವರು ಜಿಲ್ಲೆಯಲ್ಲಿ ಕೋವಿಡ್ಗೆ ಬಲಿಯಾಗಿದ್ದಾರೆ ಹೊರತು ಲಸಿಕೆ ಪಡೆದವರಲ್ಲ. ಕೋವ್ಯಾಕ್ಸಿನ್ ಪಡೆದವರು 2ನೇ ಡೋಸ್ಗೆ 4 ವಾರ, ಕೋವಿಶೀಲ್ಡ್ಗೆ 84 ದಿನಗಳು ಅಂತರವಿದೆ. ಕಾರ್ಮಿಕ ಅಧಿಕಾರಿ ನಾಜಿಯಾ ಸುಲ್ತಾನ್ ಮಾಹಿತಿ ನೀಡಿ, ಜಿಲ್ಲೆಯಲ್ಲಿ 45,000 ಕಟ್ಟಡ ಕಾರ್ಮಿಕರು ನೋಂದಣಿ ಮಾಡಿಕೊಂಡಿದ್ದಾರೆ. ಆಯಾ ವಿಧಾನಸಭಾ ಕ್ಷೇತ್ರವಾರು ಕಿಟ್ ದಾಸ್ತಾನು ಮಾಡಲಾಗಿದೆ. ರಾಯಚೂರು, ದೇದುರ್ಗ ಕ್ಷೇತ್ರಗಳಲ್ಲಿ ವಿತರಣೆ ಪ್ರಾರಂಭವಾಗಿದೆ. ಕಾರ್ಮಿಕರಿಗೆ ಮಾಸ್ಕ್ನೊಂದಿಗೆ ಆಹಾರ ಕಿಟ್ ವಿತರಣೆ ಮಾಡಲಾಗುತ್ತದೆ. ಪ್ರತಿನಿತ್ಯ 200ಕ್ಕೂ ಹೆಚ್ಚು ಜನರಿಗೆ ಕಿಟ್ ವಿತರಣೆ ಮಾಡಲಾಗುತ್ತದೆ. ಕೋವಿಡ್ ನಿಯಮಾವಳಿ ಪಾಲಿಸಲು ಅರಿವು ಮೂಡಿಸಲಾಗುತ್ತಿದೆ ಎಂದರು. ಈ ಮುಂಚೆ ಏನು ಹೈಜೀನ್ ಕಿಟ್ಸನ್ನು ಕೊಟ್ಟಿದ್ದೀವಿ, ನಾವು ಸೋಪು ಅವೆಲ್ಲ ಕೊಟ್ಟಿದ್ದೀವಿ. ಸರ್ಕಾರದಿಂದ ಏನು ಡಿಸ್ಟ್ರಿಬ್ಯೂಟ್ ಆಯಿತು ಅವನ್ನೆಲ್ಲ ಈಗಾಗಲೇ ಈ ಮುಂಚೆ ನಿಮಗೆ ಕೊಟ್ಟಿದ್ದೀವಿ. ಅದೇ ರೀತಿ ಊಟಕ್ಕಾಗಿ ಫುಡ್ ಕಿಟ್ಸನ್ನು ಕೊಡ್ತಾಯಿದ್ದೀವಿ, ಆಯಿತಾ. ಆದರೆ ಯಾವತ್ತಿಗೂ ಇದಾದ ನಂತರ ಇದಕ್ಕಿಂತ ಮೊದಲನೇ ವೇವ್ ಬಂದಾಗ, 2ನೇ ವೇವ್ ಬಂದಾಗ, ಮೊದಲನೇ ವೇವ್ ಬಂದಾಗ ನಾವು ಎಲ್ಲ NGOಗಳಿಗೆ ಕೂತ್ಕೊಂಡು ಮೀಟಿಂಗನ್ನು ಮಾಡಿ ಆ NGOಗಳ ಮುಖಾಂತರ ನಿಮಗೆ ಅಲ್ಲಿ ಆ ಸಂದರ್ಭದಲ್ಲಿ ನಾವು 1ನೇ ವೇವ್ ಸಮೇತ ನಾವು ಫುಡ್ ಕಿಟ್ಗಳನ್ನು ಹಂಚಿಕೆ ಮಾಡಿದ್ವಿ. ಜಿಲ್ಲಾಡಳಿತದಿಂದ ಅಂತ ಹಂಚಿಕೆ ಮಾಡಿದ್ವಿ. NGO ಹತ್ರ ಎಲ್ಲ ರಿಕ್ವೆಸ್ಟ್ ಮಾಡಿಕೊಂಡು ನಾವು ಮಾಡಿದ್ವಿ. ಆನಂತರ ಕೊರೋನಾ ಸಂದರ್ಭದಲ್ಲಿ ರೇಟ್ಗಳು ಜಾಸ್ತಿ ಆಗ್ತಿತ್ತು. ಮಾರ್ಕೆಟ್ ರೇಟು, ತರಕಾರಿ ರೇಟು, ಕಾಯಿಪಲ್ಯ ರೇಟ್ ಜಾಸ್ತಿ ಆಗ್ತಿತ್ತು. ಅಂಥ ಸಂದರ್ಭದಲ್ಲಿ ಅಲ್ಲಿನೂ ಸಹ ನಾವು ರಿಲ್ಯಾಕ್ಸೇಷನ್ ಮಾಡಿದ್ವಿ, ಜಿಲ್ಲಾಡಳಿತದಿಂದ ರಿಲ್ಯಾಕ್ಸೇಷನ್ ಮಾಡಿದ್ವಿ. ಆನಂತರ ಕೊರೋನಾ ಹರಡಬಾರ್ದು ಅಂತಂದು ಬೇರೆ 18 ಪ್ಲೇಸ್ಗಳನ್ನು ಐಡೆಂಟಿಫಿಕೇಷನ್ ಮಾಡಿ ಅವರಿಗೆ ತರಕಾರಿ ಮಾರಾಟ ಆಗಲಿ, ಹಣ್ಣು ಮಾರಾಟ ಮಾಡಲಿಕ್ಕೆ ಅವಕಾಶವನ್ನು ಕೊಟ್ಟಿದ್ದೀವಿ. ಅದರ ಜೊತೆಗೆ 2ನೇ ವೇವ್ ಬಂದಾಗ, ಇದು 2ನೇ ವೇವ್ ಭಾಳ ಏನು ಕ್ರಿಟಿಕಲ್ ವೇವ್ ಅಂತ ಕರಿತೀವಿ ನಾವು. ಇದು ಭಾಳ ಏನು ಡೇಂಜರಸ್ ವೇವ್ ಅಂತ ಕರಿತೀವಿ. ಈ ಸಂದರ್ಭದಲ್ಲಿ ಪ್ರತಿದಿನ ಹಾಸ್ಪಿಟ್ಲಲ್ಲಿ ನಾವು ಇಡೀ ಜಿಲ್ಲೆಗೆ ಹೋಲಿಸ್ಕೊಂಡ್ಬಿಟ್ರೆ ಮಿನಿಮಮ್ 25ರಿಂದ 30 ಜನ ಸಾವಿರಾರು ಪ್ರತಿದಿನ. ಅದು ಯಾರಂದರೆ ಮೇನಾಗಿ ಲಸಿಕೆಯನ್ನು ಪಡಿಲಾರ್ದವ್ರು ಮಾತ್ರ ಡೆತ್ ಆಗ್ತಿದ್ರು. ನೆನಪಿರಲಿ, ಯಾರು ಲಸಿಕೆ ಪಡೆದಿಲ್ಲೋ ಅಂಥವ್ರು ಮಾತ್ರ ಸಾಯ್ತಾ ಇದ್ರು. ಲಸಿಕೆ ಪಡೆದವ್ರು ಏನು ಎಫೆಕ್ಟ್ ಆಗಲ್ಲ. ಅದು ನಾನು ಒಂದು ಲಸಿಕೆ ಪಡೆದಿದ್ರೆ ಜಸ್ಟ್ ಅದೇನು ಬರ್ತದೆ, ನನಗೆ ಪಾಸಿಟಿವ್ ಬರ್ತದೆ. ನಾನು ಲಸಿಕೆ ಹಾಕ್ಕೊಂಡಿದ್ದೀನಿ, ಪಾಸಿಟಿವ್ ಬರ್ತದೆ. ಪಾಸಿಟಿವ್ ಬಂದರೆ ಮನುಷ್ಯ ಸಾಯಲ್ಲ, ಸೀರಿಯಸ್ಗೆ ಹೋಗೋಲ್ಲ. ಅದಕ್ಕೋಸ್ಕರ ಪ್ರತಿಯೊಬ್ಬರು ನಾನು ಹೇಳ್ತಾ ಇರೋದೇನಪ್ಪ, ಲಸಿಕೆ ಹಾಕ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಲಸಿಕೆ ಹಾಕ್ಕೊಂಡ್ರೆ ಮಾತ್ರ ನೀವು ನಿಮ್ಮ ಜೀವನ ಇದಾಗಲಿಕ್ಕೆ ಸಾಧ್ಯ. ಅದೇ ರೀತಿ ಇನ್ನು ನಾನು 2 ಲಸಿಕೆ ಹಾಕ್ಸ್ಕೊಂಡಿದ್ದರಿಂದ ನಮ್ಮ ಮನೆಯಲ್ಲಿ 7 ಜನಕ್ಕೂ ಪಾಸಿಟಿವ್ ಬಂದಿತ್ತು. 7 ಜನ ಬಂದಿದ್ದರೂ ಸಮೇತ ಆ ಕೋವಿಡ್ ಕೇರ್ ಸೆಂಟರ್ನಲ್ಲಿ ಹೋಗಿ ಅಡ್ಡಾಡಿ ಬಂದಿದ್ದೀನಿ, ನನಗೇನೂ ಆಗಿಲ್ಲ. ನಿಮ್ಗೆ ಯಾಕೆ ಈ ವಿಷಯ ಹೇಳ್ತಾ ಇದ್ದೀನಿ ಅಂದ್ರಪ್ಪ ಅಂದರೆ, ನೀವು ಕಡ್ಡಾಯವಾಗಿ ಲಸಿಕೆಯನ್ನು ಹಾಕ್ಸ್ಕೊಳ್ಳಿ. ಈಗ ನೋಡಿ, ಮೊದಲೇದು ನಾವು ಏನು ಕೋವ್ಯಾಕ್ಸಿನ್ ಹಾಕ್ಸ್ಕೊಂಡ್ರೆ, ಒಂದು ಸರಿ ಹಾಕ್ಸ್ಕೊಂಡ್ರೆ 4 ವಾರ ನಂತರ ಕೋವ್ಯಾಕ್ಸಿನ್ ಮತ್ತೊಂದು ಸರಿ 2ನೇ ಡೋಸನ್ನು ತೊಗೋಬೋದು. ಕೋವಿಶೀಲ್ಡ್ ಹಾಕ್ಸ್ಕೊಂಡ್ರೆ ಮೊದಲನೇ ಲಸಿಕೆ ಪಡೆದ ನಂತರ 2ನೇ ಲಸಿಕೆ ಪಡಿಬೇಕಾದ್ರೆ 84 ದಿನ ಬೇಕು, ಅಂದರೆ 3 ತಿಂಗಳ ಮಿನಿಮಮ್ ಬೇಕು. ಅದು ಕಡ್ಡಾಯವಾಗಿ ನೀವು ಲಸಿಕೆಯನ್ನು ಹಾಕ್ಸ್ಬೋದು. ಆ ವ್ಯವಸ್ಥೆನೇ ನೀವು ಮಾಡ್ಕೋಬೋದು. ಅದೇ ರೀತಿ
ಈಗ ಮಾನ್ಯ ಮುಖ್ಯ ಜಡ್ಜ್ ಸಾಹೇಬ್ರು ಹೇಳಿದರು, ಅಂದರೆ ಕಡ್ಡಾಯವಾಗಿ ನೀವು ಮಾಸ್ಕನ್ನು ಹಾಕ್ಕೊಳ್ಳಿ, ಕಡ್ಡಾಯವಾಗಿ ನೀವು ಸ್ಯಾನಿಟೈಸರ್ ಉಪಯೋಗ ಮಾಡ್ಕೊಳ್ಳಿ, ಕಡ್ಡಾಯವಾಗಿ ಸಾಮಾಜಿಕ ಅಂತರವನ್ನು ಕಾಪಾಡ್ಕೊಳ್ಳಿ. ನೀವು ಎಲ್ಲೇ ಹೊರಗಡೆ ಹೋಗಲಿ, ನೀವು ಹೇಳ್ತೀರಿ ಗ್ರಾಮೀಣ ಭಾಗದಲ್ಲಿದ್ದೀವಿ, ನಾವು ದುಡಿತೀವಿ, ಅದು ಮಾಡ್ತೀವಿ, ಶಕ್ತಿ ಇದೆ, ಅದಿದೆ, ನಮಗೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಇದೆ ಅಂತ ನೀವು ಬಯಸ್ತೀರಿ, ಆಯಿತಾ. ಈಗ ಹೆಚ್ಚುವರಿ ಮೊದಲೇ ಸಂದರ್ಭದಲ್ಲಿ ಬಂದಾಗ ಆಲ್ಮೋಸ್ಟ್ ಆಲ್ ನಗರಕ್ಕೆ ಸಂಬಂಧಪಟ್ಟಂಗೆ ಎಲ್ಲರಿಗೂ ಆಗಿತ್ತು. ವಿವಿಧ ನ್ಯಾಯಾಧೀಶರು, ಕಾರ್ಮಿಕ ಇಲಾಖೆ ನಿರೀಕ್ಷಕರು, ಕಾರ್ಮಿಕರು ಭಾಗವಹಿಸಿದ್ದರು. ಸರ್ಕಾರಿ ಪ್ರಾಥಮಿಕ ಮತ್ತು ಹಿರಿಯ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಯಲ್ಲಿ ರಂಗ ಶಿಕ್ಷಕರನ್ನು ನೇಮಿಸಿಕೊಳ್ಳುವಂತೆ ವೃತ್ತಿ ರಂಗಭೂಮಿ ಕಲಾವಿದರ ಸಂಘದ ಲಕ್ಷ್ಮಣ್ ಮಂಡಲ್ಗೇರ ಒತ್ತಾಯಿಸಿದರು. ಸರ್ಕಾರಿ ಪ್ರಾಥಮಿಕ ಮತ್ತು ಹಿರಿಯ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಯಲ್ಲಿ ರಂಗ ಶಿಕ್ಷಕರನ್ನು ನೇಮಿಸಿಕೊಳ್ಳುವಂತೆ ವೃತ್ತಿ ರಂಗಭೂಮಿ ಕಲಾವಿದರ ಸಂಘದ ಲಕ್ಷ್ಮಣ್ ಮಂಡಲ್ಗೇರ ಒತ್ತಾಯಿಸಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಸರ್ಕಾರಿ ಶಾಲೆಗಳಲ್ಲಿ ಶಿಕ್ಷಕರ ನೇಮಕಾತಿಗೆ ಸರ್ಕಾರ ಅಧಿಸೂಚನೆ ಹೊರಡಿಸಿದೆ. ಆದರೆ ರಂಗ ಪದವಿ ಪೂರ್ಣಗೊಳಿಸಿರುವ ಶಿಕ್ಷಕರಿಗೆ ಅವಕಾಶ ನೀಡದೆ ಸರ್ಕಾರ ಅನ್ಯಾಯ ಮಾಡಿದೆ. ರಾಜ್ಯದ 4 ಕಡೆಗಳಲ್ಲಿ ರಂಗ ಶಿಕ್ಷಣ ತರಬೇತಿ ಪೂರ್ಣಗೊಳಿಸಿರುವ ಅರ್ಹರಿದ್ದರೂ ಶಿಕ್ಷಕ ಹುದ್ದೆ ಇಲ್ಲದಂತಾಗಿದೆ. 2008ರಲ್ಲಿ 63 ರಂಗ ಶಿಕ್ಷಕರ ನೇಮಕಾತಿ ನಡೆಸಲಾಗಿತ್ತು. 43 ಜನರಿಗೆ ಇಲಾಖೆ ನೇಮಿಸಿಕೊಂಡಿತು. ಅಂದಿನಿಂದ ಇಂದಿನವರೆಗೆ ನೇಮಕಾತಿಯೇ ನಡೆದಿಲ್ಲ. ರಂಗ ಡಿಪ್ಲೊಮಾ ಸೇರಿದಂತೆ ವಿವಿಧ ಕೋರ್ಸ್ಗಳನ್ನು ಪೂರ್ಣಗೊಳಿಸಿರುವ ಅರ್ಹರಿಗೆ ಉದ್ಯೋಗವಿಲ್ಲದಂತಾಗಿದೆ. ವಯೋಮಿತಿ ಸಹ ಮುಗಿದು ಹೋಗುತ್ತಿದ್ದು, ಕೂಡಲೇ ರಂಗ ಶಿಕ್ಷಕರ ನೇಮಕಾತಿಗೆ ಸರ್ಕಾರ ಅಧಿಸೂಚನೆ ಹೊರಡಿಸಬೇಕೆಂದರು. ವಿವಿಧ ರಂಗಶಾಲೆಗಳಾದಂಥ ಕರ್ನಾಟಕದ ರಾಜ್ಯಾದ್ಯಂತಿರುವ 4 ರಂಗಶಾಲೆಗಳು ನೀನಾಸಂ ರಂಗ ಪ್ರಯೋಗಶಾಲೆ, ರಂಗಾಯಣ ಮೈಸೂರು ಮತ್ತು ರಂಗ ಅಧ್ಯಯನ ಕೇಂದ್ರ ಕುಂದಾಪುರ ಮತ್ತು ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ MA ರಂಗ ಪದವಿ ಪಡೆದಂಥ ವಿದ್ಯಾರ್ಥಿಗಳು ಕೂಡ ಇದ್ದೀವಿ. ಇದು ರಂಗ ಪದವೀಧರರ ಶಿಕ್ಷಕರ ನೇಮಕಾತಿ ಮಾಡ್ಕೋಬೇಕು ಅನ್ನೋದು ಇವತ್ತಿಂದು ನಿನ್ನೆದಲ್ಲ, ಇದು ಬಹಳ ಹಳೆಯದು. 2007-8ರ ಹಿಂದೆ ಇದ್ದಂಥ ಇದು ಆಯ್ಕೆ ಪ್ರಕ್ರಿಯೆ. ಆದರೆ ಅವತ್ತಿನಿಂದ ಇವತ್ತಿನವರೆಗೂ ಕೂಡ ರಂಗ ಶಿಕ್ಷಕರನ್ನ ಎಲ್ಲೂ ಕೂಡ ನೇಮಕ ಮಾಡಿಲ್ಲ ಸರ್ಕಾರ. ಆಗಿನ ಕನ್ನಡ ಪ್ರಾಧಿಕಾರದ ಅಧ್ಯಕ್ಷರಾಗಿರುವಂತಹ ಮುಖ್ಯಮಂತ್ರಿ ಚಂದ್ರವರು ಕೂಡ ನಾವು ಮನವಿ ಮಾಡಿದಾಗ ಬರಗೂರು ರಾಮಚಂದ್ರಪ್ಪನವರು, ಅನಂತಮೂರ್ತಿ ಅವರು ಮಹಾರಾಷ್ಟ್ರದಲ್ಲಿ ಪುಣ್ಯದಲ್ಲಿ ಫಿಲ್ಮ್ ಮಿನಿಸ್ಟ್ರಲ್ಲಿ ಅವರು ಅಧ್ಯಕ್ಷರಾಗಿ ಇರ್ತಾರೆ. ಅಲ್ಲಿಂದ ಒಂದು ಸರ್ಕಾರಕ್ಕೆ ಪತ್ರವನ್ನು ಬರೀತಾರೆ, ನೀವು ತುರ್ತಾಗಿ ಈಗ ಶಾಲೆಗಳಿಗೆ ಬೇಕಾಗಿರುವಂಥದ್ದು ರಂಗ ಶಿಕ್ಷಕರ ಅವಶ್ಯಕತೆ ಬಹಳಷ್ಟು ಮುಖ್ಯ ಇದೆ. ಹಾಗಾಗಿ ನೀವು ಅವರ ರಂಗ ಶಿಕ್ಷಕರನ್ನ ಆಯ್ಕೆ ಮಾಡ್ಕೋಬೇಕು, ಕೌನ್ಸಿಲಿಂಗ್ ಮಾಡಿ ಆಯ್ಕೆ ಮಾಡ್ಕೋಬೇಕು ಅಂತೇಳಿ ಅಲ್ಲಿಂದ ಒಂದು ಪತ್ರವನ್ನು ಬರೀತಾರೆ. ಆ ಪತ್ರದ ಬರೆದ ನಂತರದಲ್ಲಿ ಅವಾಗ ಶಿಕ್ಷಣ ಮಂತ್ರಿ ಬಸವರಾಜ ಹೊರಟ್ಟಿ ಅವರು ಇರ್ತಾರೆ. ಆ ಸಮಯದಲ್ಲಿ ಸರ್ಕಾರದ ಮೇಲೆ ಹೀಗೆ ಸಾಹಿತಿಗಳು ಮತ್ತು ರಂಗ ತಜ್ಞರು ಎಲ್ಲರೂ ಕೂಡ ಒತ್ತಡವನ್ನು ಹೇರಿದಾಗ ಅವಾಗ 2007-8ರಲ್ಲಿ 63 ಹುದ್ದೆಗಳಿಗೆ ಅವರು ಕರೀತಾರೆ. ಆ 63 ಹುದ್ದೆಗಳನ್ನು ಕರೆದ ನಂತರ ಸರ್ಕಾರ 43 ಜನರನ್ನ ಮಾತ್ರ ಆಯ್ಕೆ ಮಾಡಿಕೊಳ್ಳುತ್ತೆ. ಆ 43 ಜನರು ಮತ್ತು ಅದಕ್ಕಿಂತ ಹಿಂದೆ 6 ಜನ ಇರ್ತಾರೆ. ಟೋಟಲ್ 50 ಜನ ಒಟ್ಟು ಇವತ್ತು ಕರ್ನಾಟಕದಲ್ಲಿ ರಂಗ ಶಿಕ್ಷಕರಾಗಿ ಕೆಲಸ ಮಾಡ್ತಿರೋಂಥವ್ರು 50 ಜನ 50 ಶಾಲೆಗಳಲ್ಲಿ ಕೂಡ ಮಾಡ್ತಾ ಇದ್ದಾರೆ. ಡ್ರಾಯಿಂಗ್ ಅನ್ನು ಕೊಟ್ಟು ಅದನ್ನ ಮಕ್ಕಳಿಗೆ ತೋರಿಸಿ ಲವಲವಿಕೆಯಿಂದ ಮತ್ತು ಪ್ರಾಕ್ಟಿಕಲ್ ಆಗಿ ಕೆಲಸ ಮಾಡ್ತಾರೆ. ಆ ರೀತಿಯಲ್ಲಿ ಕೆಲಸ ಮಾಡ್ತಾ ಮಕ್ಕಳಾಗಿ ಅವರು ಕೂಡ ಶಿಕ್ಷಕರಾಗದೆ ಮಕ್ಕಳ ಜೊತೆಗೆ ಮಕ್ಕಳ ಕೆಲಸ ಮಾಡುವಾಗ ಮಕ್ಕಳು ಅದ್ರ ಜೊತೆಗೆ ಬೆರೆತುಕೊಂಡು ಇವತ್ತು ಎಲ್ಲೆಲ್ಲಿ ರಂಗ ಶಿಕ್ಷಕ ಕೆಲಸ ಅಲ್ಲಿ ಹಾಜರಾತಿ ಸಂಖ್ಯೆ ಹೆಚ್ಚಾಗಿದೆ. ಹಾಗಾಗಿ ಇವತ್ತು ಶಿಕ್ಷಣದ ವ್ಯವಸ್ಥೆಯಲ್ಲಿ ಕೆಲವೊಂದು ಕಡೆ ಸರ್ಕಾರಿ ಶಾಲೆಗಳು ಮುಚ್ಚುತ್ತಿರುವುದರಿಂದ ಈ ತರದ ಶಿಕ್ಷಕರ ಅವಶ್ಯಕತೆ ಇವತ್ತಿನ ನಮ್ಮ ಶಿಕ್ಷಣ ವ್ಯವಸ್ಥೆಗೆ ಇದಂತ ನಾವು ಹೇಳ್ತಾ, ಇವತ್ತು ನೀವೇನು ಹೈದರಾಬಾದ್ ಕರ್ನಾಟಕದಲ್ಲಿ 317 ಕಾಲಂನಲ್ಲಿ ಏನು ಕರೆದಿದ್ದೀರಿ, ಚಿತ್ರಕಲಾ ಶಿಕ್ಷಕರು ಮತ್ತು ಸಂಗೀತ ಶಿಕ್ಷಕರು ಮತ್ತು ದೈಹಿಕ ಶಿಕ್ಷಕರನ್ನ ನೀವೇನು ಆಯ್ಕೆ ಪ್ರಕ್ರಿಯೆ ಕರೆದಿದ್ದೀರಿ, ಅದರ ಜೊತೆಗೆ ರಂಗ ಶಿಕ್ಷಕರ ನೇಮಕಾತಿ ಬಗ್ಗೆ ನೀವು ಸೂಚನೆ ಹೊರಡಿಸಿಲ್ಲ. ನಾವು ಹೇಳೋದಿಷ್ಟೇ, ಈಗ ಹೈದರಾಬಾದ್ ಕರ್ನಾಟಕದಲ್ಲಿ ಏನು ನೀವು ಕರೆದಿದ್ದೀರಿ ಅದರಲ್ಲಿ ರಂಗ ಶಿಕ್ಷಕರನ್ನ 30% ಶೇಕಡ 30ರಷ್ಟಾದರೂ ಕರಿಬೇಕು ಅನ್ನೋದು ನಮ್ಮ ಒತ್ತಾಯ. ಆದರೆ ಇವತ್ತು ರಂಗ ಪದವಿ ಪಡೆದಂತ ಎಲ್ಲರೂ ಕೂಡ ಕರ್ನಾಟಕದ ಮೂಲೆಗಳಲ್ಲಿ ಎಲ್ಲರೂ ಕೂಡ ಇದ್ದಾರೆ. ಆ ರಂಗ ಪದವಿ ಪಡೆದು ಕೆಲಸ ಮಾಡ್ತಾ ಇದ್ದಾರೆ. ಮಕ್ಕಳ ಜೊತೆಗೆ ಕೆಲಸ ಮಾಡೋದನ್ನು ನೀವೆಲ್ಲರೂ ಸರ್ಕಾರ ಮನಗಂಡು ರಂಗ ಶಿಕ್ಷಕರನ್ನ ಆಯ್ಕೆ ಮಾಡ್ಕೋಬೇಕು. ಪ್ರವೀಣ್ ರೆಡ್ಡಿ ಗುಂಜಳ್ಳಿ ಮಾತನಾಡಿ, ಅರ್ಹ ವಿದ್ಯಾರ್ಥಿಗಳು ರಂಗ ಶಿಕ್ಷಣ ಮುಗಿಸಿ ರಂಗ ತರಬೇತಿಯಲ್ಲಿ ತೊಡಗಿದ್ದಾರೆ. ಅವರಿಗೆ ಉದ್ಯೋಗ ಭದ್ರತೆ ಇಲ್ಲದಂತಾಗಿದೆ. ಮಕ್ಕಳಲ್ಲಿಯೂ ರಂಗಭೂಮಿಯ ಆಸಕ್ತಿ, ಕಲಿಕೆಯಲ್ಲಿ ಉತ್ಸಾಹ ಮೂಡಿಸಲು ರಂಗ ಶಿಕ್ಷಕರ ನೇಮಕಾತಿ ಅಗತ್ಯವಾಗಿದ್ದು, ರಾಜ್ಯ ಸರ್ಕಾರ ತ್ವರಿತವಾಗಿ ನೇಮಕಾತಿಗೆ ಮುಂದಾಗಬೇಕೆಂದರು. ಸರ್ಕಾರ ಆಯ್ಕೆ ಮಾಡಿದ್ದು 2008 ನಂತರ ಈವರೆಗೂ ಕೂಡ ರಂಗಭೂಮಿಯ ಪದವೀಧರರನ್ನ ಶಿಕ್ಷಕರನ್ನಾಗಿ ನೇಮಕ ಮಾಡಿಲ್ಲ.
ರಂಗಭೂಮಿ ಶಿಕ್ಷಕರನ್ನ ಯಾಕೆ ನೇಮಕ ಮಾಡಬೇಕು ಮತ್ತು ಶಿಕ್ಷಣದಲ್ಲಿ ರಂಗಭೂಮಿಯನ್ನು ಯಾಕೆ ಅಳವಡಿಸ್ಕೊಳ್ಬೇಕು ಅನ್ನೋದಕ್ಕೆ ವೈಜ್ಞಾನಿಕವಾಗಿ ಪ್ರಪಂಚದಾದ್ಯಂತ ಒಳ್ಳೆಯ ಚರ್ಚೆಗಳು ನಡೆದಿದ್ದಾವೆ. ಶಿಕ್ಷಣದಲ್ಲಿ ರಂಗಭೂಮಿಯನ್ನು ಅಳವಡಿಸಿಕೊಳ್ಳುವುದರ ಮೂಲಕ ವಿದ್ಯಾರ್ಥಿಗಳಲ್ಲಿ ಉತ್ಸಾಹ, ಲವಲವಿಕೆ ಮತ್ತು ವೈಜ್ಞಾನಿಕ ಮನೋಭಾವನೆಯನ್ನು ಬೆಳೆಸುವಂತಹ ಕೆಲಸಗಳು ನಿರಂತರವಾಗಿ ನಡೀತಾ ಇದ್ದಾವೆ. ಆ ಕಾರಣಕ್ಕಾಗಿ ರಂಗಭೂಮಿಯಲ್ಲಿ ಶಿಕ್ಷಣವನ್ನು ಅಳವಡಿಸಿಕೊಳ್ಬೇಕು ಮತ್ತು ರಂಗ ಪದವೀಧರರನ್ನ ಶಿಕ್ಷಕರನ್ನಾಗಿ ನೇಮಕ ಮಾಡಬೇಕು ಅಂತೇಳಿ ನಾವು ಉದ್ದೇಶ ಇಟ್ಕೊಂಡು ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ಈ ಸಂದರ್ಭದಲ್ಲಿ ಸಾಗರ್, ಭರತ್ ಡಿಂಗ್ರಿ, ಸಂದೀಪ್ ಸೇರಿದಂತೆ ಇತರರಿದ್ದರು. ಅಬ್ದುಲ್ ಖಾನ್ ಮಸೀದಿ ಹಾಗೂ ಕಬರಸ್ತಾನ್ ಹಿಂಭಾಗದ ಅನಧಿಕೃತ ರಸ್ತೆ ಮತ್ತು ಸುತ್ತಲೂ ಕಾಂಪೌಂಡ್ ನಿರ್ಮಿಸುತ್ತಿದ್ದು ಪೊಲೀಸರು ರಕ್ಷಣೆ ನೀಡಬೇಕೆಂದು ಅಬ್ದುಲ್ ಖಾನ್ ಮಸೀದಿ ಕಬರಸ್ತಾನ್ ಹಿತ ರಕ್ಷಣಾ ಸಮಿತಿ ಪದಾಧಿಕಾರಿಗಳು ಜಿಲ್ಲಾಧಿಕಾರಿ ಕಚೇರಿ ಅಧಿಕಾರಿಗೆ ಮನವಿ ಸಲ್ಲಿಸಿ ಒತ್ತಾಯಿಸಿದರು. ಅಬ್ದುಲ್ ಖಾನ್ ಮಸೀದಿ ಹಾಗೂ ಖಬರಸ್ತಾನ್ ಹಿಂಭಾಗದ ಅನಧಿಕೃತ ರಸ್ತೆ ಮತ್ತು ಸುತ್ತಲೂ ಕಾಂಪೌಂಡ್ ನಿರ್ಮಿಸುತ್ತಿದ್ದು ಪೊಲೀಸರು ರಕ್ಷಣೆ ನೀಡಬೇಕೆಂದು ಅಬ್ದುಲ್ ಖಾನ್ ಮಸೀದಿ ಖಬರಸ್ತಾನ್ ಹಿತರಕ್ಷಣಾ ಸಮಿತಿ ಪದಾಧಿಕಾರಿಗಳು ಜಿಲ್ಲಾಧಿಕಾರಿ ಕಚೇರಿ ಅಧಿಕಾರಿಗೆ ಮನವಿ ಸಲ್ಲಿಸಿ ಒತ್ತಾಯಿಸಿದರು. ಖಬರಸ್ತಾನ್ ಹಿಂಭಾಗದ 2 ಅನಧಿಕೃತ ರಸ್ತೆ ಇದ್ದು ಜನರು ಬಹಿರ್ದೆಸೆಗೆ ಹೋಗುತ್ತಿದ್ದಾರೆ. ಇದರಿಂದ ಮುಸ್ಲಿಂ ಜನರು ಪ್ರಾರ್ಥನೆ ಮತ್ತು ಅಂತಿಮ ಸಂಸ್ಕಾರ ಮಾಡಲು ತೊಂದರೆಯಾಗಿದೆ. ಈ ದಾರಿಯನ್ನು ಬಂದ್ ಮಾಡಬೇಕು. ಈ ಪ್ರದೇಶದಲ್ಲಿರುವ ಜನರು ತಿರುಗಾಡಲು ಬೇರೆ ಮಾರ್ಗಗಳಿವೆ. ಖಬರಸ್ತಾನ್ ಸ್ವಚ್ಛತಾ ಹಿತದೃಷ್ಟಿಯಿಂದ ಸಾರ್ವಜನಿಕರು ಸಹಕರಿಸಬೇಕೆಂದರು. ಮುಂದಿನ ತಿಂಗಳು ದಿನಾಂಕ 6ರಿಂದ ರಸ್ತೆ ಬಂದ್ ಮಾಡುತ್ತಿದ್ದು ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಪೊಲೀಸ್ ಇಲಾಖೆ ರಕ್ಷಣೆ ನೀಡಬೇಕು. ಪೊಲೀಸರ ರಕ್ಷಣೆಯಿಂದ ದಾರಿಯನ್ನು ಬಂದ್ ಮಾಡಲಾಗುವುದು. ಜನರು ಸಹಕಾರ ನೀಡಬೇಕು ಎಂದು ಮನವಿ ಮಾಡಿದರು. ಅಬ್ದುಲ್ಲಾ ಖಾನ್ ಮಸೀದ್ ಹಾಗೂ ಕಬರಸ್ತಾನ್ ಹಿಂಭಾಗದ ಅನಧಿಕೃತ ರಸ್ತೆಗಳು ಮತ್ತು ಸುತ್ತಲೂ ಕಾಂಪೌಂಡ್ ನಿರ್ಮಿಸುತ್ತಿದ್ದು ಪೊಲೀಸ್ ರಕ್ಷಣೆ ನೀಡುವ ಕುರಿತು ಮಾನ್ಯ ಜಿಲ್ಲಾಧಿಕಾರಿಗಳು ಈ ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ಕಬರಸ್ತಾನಿನ ಹಿಂಭಾಗದಲ್ಲಿ 2 ಅನಧಿಕೃತ ರಸ್ತೆ ಮತ್ತು ರಸ್ತೆಯ ಮುಖಾಂತರ ಬಹಿರ್ದೆಸೆಗೆ ಎಂದು ಬಂದು ಗೋರಿಗಳ ಮೇಲೆ ಬಹಿರ್ದೆಸೆ ಮಾಡುವುದು ಹಾಗೂ ಕಬರಸ್ತಾನಿನ ಎಲ್ಲ ಭಾಗಗಳಲ್ಲಿ ಬಹಿರ್ದೆಸಲಾಗುತ್ತಿದ್ದು ಸಮಾಜಕ್ಕೆ ಪ್ರಾರ್ಥನೆ ಹಾಗೂ ಮೈಯತ್ತು ದಫನ್ಗಾಗಿ ಅಂತಿಮ ಸಂಸ್ಕಾರಕ್ಕಾಗಿ ಮತ್ತು ಅಲ್ಲಾಹನ ಬಗ್ಗೆ ಶ್ರದ್ಧೆ ಮತ್ತು ಭಕ್ತಿಯಿಂದ ನಡೆದುಕೊಳ್ಳಲು ಅಡಚಣೆಯಾಗುತ್ತಿದೆ. ಮಲ ಮೂತ್ರ ತುಳಿದುಕೊಂಡು ಹೋಗುವ ಪರಿಸ್ಥಿತಿ ಹೊಂದಿದ್ದು ಇದರಿಂದ ತೊಂದರೆಯಾಗುತ್ತಿದ್ದು. ಇದೇ ರೀತಿ ಕೆಲವು ಜನ ದನಕರಗಳನ್ನು ಕಟ್ಟಿರುತ್ತಾರೆ. ಈ 2 ಅನಧಿಕೃತ ರಸ್ತೆಗಳನ್ನು ಮುಚ್ಚುವುದರಿಂದ ಅಲ್ಲಿನ ವಾಸವಾಗಿರ್ತಕ್ಕಂಥ ಹಿಂದುಳಿದ ನಮ್ಮ ಕಬರಸ್ತಾನಿನ ಕಬಳಿಸಿರ್ತಕ್ಕಂಥ ಮನೆ ಕಟ್ಟಡಗಳು ಹಾಗೂ ಗುಡಿಸಲುಗಳು ವಾಸವಿರತಕ್ಕಂಥ ಜನರಿಗೆ ತಿರುಗಾಡಲು ಬೇರೆ ಸಾಕಷ್ಟು ಮಾರ್ಗಗಳಿದ್ದು ಅದು ದತ್ತಾತ್ರೇಯ ದೇವಸ್ಥಾನದಿಂದ ಹಾಗೂ ಮಾಜಿ ನಗರಸಭೆ ಸದಸ್ಯ ಕೆ ಶಾಂತಪುರ ಮನೆಯ ಮುಂಭಾಗದಿಂದ ಹಾಗೂ ರಾಯಚೂರು ದಿನಪತ್ರಿಕಾ ಹಿಂಭಾಗದಿಂದ ಕೊತ್ತಪೇಟೆ ಮತ್ತು ಕನಿಕಾ ಪರಮೇಶ್ವರಿ ಹಾಗೂ ಹನುಮಂತ ಟಾಕೀಸ್ ಮಾರ್ಗವಾಗಿ ತಿರುಗಾಡಲು ಅನೇಕ ಮಾರ್ಗಗಳಿರುತ್ತವೆ. ನಮ್ಮ ಸಮುದಾಯದ ಕಬರಸ್ತಾನ್ ಸ್ವಚ್ಛತೆ ಕಾಪಾಡಲು ಹಿತದೃಷ್ಟಿಯಿಂದ ನಮ್ಮ ನಗರದ ಸಾರ್ವಜನಿಕರು ಮುಸ್ಲಿಂ ಬಾಂಧವರು ರಚಿಸಿರ್ತಕ್ಕಂಥ ಈ ನಮ್ಮ ಸಮಿತಿಯು ಕಬರಸ್ತಾನ್ ಸ್ವಚ್ಛತೆ ಹಿತದೃಷ್ಟಿಯಿಂದ ಕಾಪಾಡಲು ಸರ್ಕಾರದ ದಾಖಲಾತಿಗಳ ಪ್ರಕಾರ ಪ್ರಾಣಿ ನಕ್ಷೆ ಮತ್ತು ಪಂಚನಾಮೆ ಪ್ರಕಾರ ಕಬರಸ್ತಾನ್ ಒಳ ಪ್ರವೇಶಿಸುವ ಅನಧಿಕೃತ ರಸ್ತೆಗಳನ್ನು ಮುಚ್ಚಲು ಸಮುದಾಯದ ಎಲ್ಲ ಹಿರಿಯ ಮುಖಂಡರು ಹಾಗೂ ಯುವಕರು ತೀರ್ಮಾನಿಸಿದ್ದು ಆದ ಕಾರಣ ದಯಾಳುಗಳಾದ ತಾವು ಕಬರಸ್ತಾನ್ ಶುಕ್ರವಾರ ದಿನಾಂಕ 6/8/2021 ಬೆಳಿಗ್ಗೆ 11 ಗಂಟೆಗೆ ಕೆಲಸ ಕಾರ್ಯ ಪ್ರಾರಂಭ ದಿನದಿಂದ ಕಾಮಗಾರಿ ಪೂರ್ತಿಯಾಗುವವರೆಗೆ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಪೊಲೀಸ್ ರಕ್ಷಣೆ ನೀಡಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ಅನಧಿಕೃತ ರಸ್ತೆಗಳು ಅಲ್ಲಿಯೂ ಸಹ ಪೊಲೀಸ್ ರಕ್ಷಣೆಯಿಂದ ಅನಧಿಕೃತ ರಸ್ತೆಗಳನ್ನು ಮುಚ್ಚಲಾಯಿತು. ಉದಾಹರಣೆಗೆ ಏಕನರ್ ಮಸೀದಿ ಹಿಂಭಾಗದಿಂದ ಭೂಭವನ್ ಮತ್ತು ಮಾವಿನ ಸರ್ಕಲ್ಗೆ ಹೋಗ್ತಕ್ಕಂಥ ರಸ್ತೆ, ಹೊಸಮನಿ ಡಾಕ್ಟರ್ಗೆ ಹೋಗುವ ರಸ್ತೆ, IB ರಸ್ತೆಯಿಂದ ಹೋಗತಕ್ಕಂಥ ರಸ್ತೆ ಮುಚ್ಚಲಾಯಿತು. ಹನುಮಂತ ಟಾಕೀಸ್ ವೃತ್ತದಿಂದ ವಾಸನಗರಕ್ಕೆ ನೇರ ರಸ್ತೆ ಇದನ್ನು ಸಹ ಪೊಲೀಸ್ ಸಹಕಾರದಿಂದ ಮುಚ್ಚಲಾಯಿತು. ಈ ಸಂದರ್ಭದಲ್ಲಿ ಅಧ್ಯಕ್ಷ MK ಬಾಬರ್, ಮೊಹಮ್ಮದ್ ಸುಲ್ತಾನ್, ಮೊಹಮ್ಮದ್ ಅಲಿ, ನಜೀರ್, ಮೆಹಬೂಬ್ ಅಲಿ, ಶೇಖ್ ನಜೀರ್, ಖಾಜಾ, ಮೆಹಬೂಬ್ ಪಾಷಾ ಸೇರಿದಂತೆ ಅನೇಕರು ಇದ್ದರು. ತಾಲೂಕಿನ ಗಾಣದಾಳ ಗ್ರಾಮದ ಶ್ರೀ ಪಂಚಮುಖಿ ಪ್ರಾಣದೇವರ ದೇವಸ್ಥಾನದ ಆಡಳಿತ ನಿರ್ವಹಣೆಯನ್ನು ಸರ್ಕಾರದ ಸುಪರ್ದಿಗೆ ತೆಗೆದುಕೊಳ್ಳುವಂತೆ ಭಕ್ತಾದಿಗಳು ಹಾಗೂ ಗ್ರಾಮಸ್ಥರು ಅಪರ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಒತ್ತಾಯಿಸಿದ್ದಾರೆ. ತಾಲೂಕಿನ ಗಾಣದಾಳ ಗ್ರಾಮದ ಶ್ರೀ ಪಂಚಮುಖಿ ಪ್ರಾಣದೇವರ ದೇವಸ್ಥಾನದ ಆಡಳಿತ ನಿರ್ವಹಣೆಯನ್ನು ಸರ್ಕಾರದ ಸುಪರ್ದಿಗೆ ತೆಗೆದುಕೊಳ್ಳುವಂತೆ ಭಕ್ತಾದಿಗಳು ಹಾಗೂ ಗ್ರಾಮಸ್ಥರು ಅಪರ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಒತ್ತಾಯಿಸಿದ್ದಾರೆ. ದೇವಸ್ಥಾನ ಪುರಾಣ ಪ್ರಸಿದ್ಧವಾದ ಕ್ಷೇತ್ರವಾಗಿರುತ್ತದೆ. ಈ ದೇವಸ್ಥಾನಕ್ಕೆ ಆಂಧ್ರಪ್ರದೇಶ, ಕರ್ನಾಟಕ, ತಮಿಳುನಾಡು, ಮಹಾರಾಷ್ಟ್ರ ಸುತ್ತಮುತ್ತಲಿನ ನಾನಾ ರಾಜ್ಯಗಳಿಂದ ಮತ್ತು ಮಂತ್ರಾಲಯ ಶ್ರೀ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಬರುವ ಭಕ್ತಾದಿಗಳು ಈ ಕ್ಷೇತ್ರಕ್ಕೆ ಬರುತ್ತಾರೆ. ಶ್ರೀ ಪಂಚಮುಖಿ ಪ್ರಾಣದೇವರು ಆಂಜನೇಯ ಸ್ವಾಮಿಯ ಸ್ವಯಂಭೂ ಉದ್ಭವ ಶಿಲೆಯಾಗಿರುತ್ತದೆ. ಈ ಕ್ಷೇತ್ರದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳು 16ನೇ ಶತಮಾನದಲ್ಲಿ 12 ವರ್ಷ ತಪಸ್ಸು ಮಾಡಿ ಶ್ರೀ ಪ್ರಾಣದೇವರಿಗೆ ದರ್ಶನ ಕೊಟ್ಟು ಮಂತ್ರಾಲಯಕ್ಕೆ ಹೋಗಿ ಸಜೀವ ಸಮಾಧಿಯಾಗಿದ್ದಾರೆ.
ದೇವಸ್ಥಾನದ ಇನಾಮ್ ಜಮೀನು ಹೊಂದಿರುತ್ತದೆ. ಲಕ್ಷಾಂತರ ಭಕ್ತಾದಿಗಳು ಭೇಟಿ ನೀಡುತ್ತಾರೆ. ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ವಾರ್ಷಿಕ ಆದಾಯ 3 ರಿಂದ 4 ಕೋಟಿ ರೂಪಾಯಿ ಇದೆ. ಈ ದೇವಸ್ಥಾನದ ಆಡಳಿತ ನಿರ್ವಹಣೆಯನ್ನು ಮತ್ತು ಲೆಕ್ಕಪತ್ರ ನಿರ್ವಹಣೆಯು 4 ಜನರ ಕಪಿಮುಷ್ಟಿಯಲ್ಲಿ ಇದ್ದು ಹಣ ದುರುಪಯೋಗ ಮಾಡಿಕೊಳ್ಳುತ್ತಿದ್ದಾರೆ. ವ್ಯಕ್ತಿಗಳಿಗೆ ಸದರಿ ದೇವಸ್ಥಾನಕ್ಕೆ ಯಾವುದೇ ಸಂಬಂಧ ಇರುವುದಿಲ್ಲ. ವೈಯಕ್ತಿಕ ಆಸ್ತಿ ಅಂದುಕೊಂಡು ದೇವಸ್ಥಾನದ ಆಡಳಿತವನ್ನು ದಬ್ಬಾಳಿಕೆಯಿಂದ ನಿರ್ವಹಿಸುತ್ತಿದ್ದಾರೆ. ದೇವಸ್ಥಾನದಿಂದ ಬರುವ ಆದಾಯದಿಂದ ಭಕ್ತಾದಿಗಳಿಗೆ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಿರುವುದಿಲ್ಲ. ದೇವಸ್ಥಾನಕ್ಕೆ ಸಾರ್ವಜನಿಕರು ಭಕ್ತಾದಿಗಳನ್ನು ಚಿನ್ನ ಬೆಳ್ಳಿ ನೀಡಿರುತ್ತಾರೆ. ಚರವಸ್ತುಗಳ ಬಗ್ಗೆ ಯಾವುದೇ ಮಾಹಿತಿಯನ್ನು ಇಟ್ಟಿರುವುದಿಲ್ಲ. ಲೆಕ್ಕಪತ್ರ ನಿರ್ವಹಣೆ ಮತ್ತು ಆಡಳಿತ ನಿರ್ವಹಣೆಯು ಸಂಪೂರ್ಣವಾಗಿ ಕಾನೂನು ಬಾಹಿರವಾಗಿ ನಿರ್ವಹಿಸುತ್ತಿದ್ದಾರೆ. ಈ ದೇವಸ್ಥಾನವು ಸರ್ಕಾರದ 67/1ರಲ್ಲಿ 10 ಎಕರೆ ಫುಟ್ ಖರಾಬ್ ಜಮೀನು ಇರುತ್ತದೆ. ದೇವಸ್ಥಾನಕ್ಕೆ ಇವರ ಜಮೀನು ಹೊಂದಿದ್ದು ಕರ್ನಾಟಕ ಹಿಂದೂ ಧಾರ್ಮಿಕ ಸಂಸ್ಥೆಗಳು ಧರ್ಮದಾಯ ದತ್ತಿಗಳ ಅಧಿನಿಯಮ 1997ರ ಕಲಂ 23ರ ಪ್ರಕಾರ ಇನಾಮ್ ಜಮೀನು ಹೊಂದಿದ್ದಾರೆ. ಸರ್ಕಾರದ ಅಧಿಸೂಚಿತ ಸಂಸ್ಥೆಯಾಗಿರುತ್ತದೆ. ಈ ಸಂಸ್ಥೆಯನ್ನು ರಾಜ್ಯ ಪತ್ರದಲ್ಲಿ ಅಧಿಸೂಚಿತ ಸಂಸ್ಥೆ ಎಂದು ಘೋಷಣೆಯನ್ನು ಮಾಡಬೇಕೆಂದು ಕೋರುತ್ತೇವೆ. ಶ್ರೀ ಪಂಚಮುಖಿ ಪ್ರಾಣದೇವರ ಆಂಜನೇಯ ಸ್ವಾಮಿ ದೇವಸ್ಥಾನವು ಗುಡ್ಡಗಾಡುಗಳಿಂದ ಕೂಡಿರುತ್ತದೆ. ಆ ಗುಡ್ಡಗಾಡುಗಳನ್ನು ಅಕ್ರಮವಾಗಿ ಕಲ್ಲು ಗಣಿಗಾರಿಕೆ ಮಾಡಿ ಆ ಭೂಮಿಯನ್ನು ದೇವಸ್ಥಾನದ ಅರ್ಚಕರು ಸಾಗುವಳಿ ಭೂಮಿಗೆ ಪರಿವರ್ತಿಸಿಗೊಳಿಸಲು ಯತ್ನಿಸುತ್ತಿದ್ದಾರೆ. ಈ ಕೂಡಲೇ ಈ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಿ ಸೂಕ್ತ ಕ್ರಮ ಕೈಗೊಳ್ಳದೆ ಇದ್ದಲ್ಲಿ ಜುಲೈ 8ರಂದು ದೇವಸ್ಥಾನದ ಮುಂಭಾಗದಲ್ಲಿ ಧರಣಿ ನಡೆಸಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದ್ದಾರೆ. ಆದಾಯ ಕನಿಷ್ಠ ಏನಿಲ್ಲ ಅಂದ್ರೆ 3 ರಿಂದ 4 ಕೋಟಿ ರೂಪಾಯಿ ಆದಾಯ ಬರುತ್ತೆ. ಇವರು 10 ಲಕ್ಷ 12 ಲಕ್ಷ ಆದಾಯ ತೋರಿಸಿ ಇವತ್ತು ಸರ್ಕಾರಕ್ಕೆ ಮೋಸ ಮಾಡ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ತಮಗೆ ಏನಂದ್ರೆ ಈ ದೇವಸ್ಥಾನವನ್ನು ಮುಜರಾಯಿ ಇಲಾಖೆಗೆ ಸೇರ್ಪಡೆ ಮಾಡ್ಕೋಬೇಕು ಅಂತ ಹೇಳಿ ನಾವು ಕೇಳ್ಬೋದು. ಈ ಸಂದರ್ಭದಲ್ಲಿ ಶೇಖರ್, ಹನುಮಂತು, ರಾಮಕೃಷ್ಣ ಇತರರು ಇದ್ದರು. ನಗರದ ಆಶಾಪುರ ರಸ್ತೆಯಲ್ಲಿರುವ ನಿರಾಶ್ರಿತ ಕೇಂದ್ರದ ಪ್ರಭಾರಿ ಮೇಲ್ವಿಚಾರಕ ಕೆ ಚೆನ್ನಪಾಲಯ್ಯ ಇವರ ಮೇಲೆ ಕಾನೂನು ಕ್ರಮ ಜರುಗಿಸಬೇಕೆಂದು ಜೆಡಿಎಸ್ ಪರಿಶಿಷ್ಟ ಜಾತಿ ವಿಭಾಗದ ಮುಖಂಡರು ಜಿಲ್ಲಾಧಿಕಾರಿ ಕಚೇರಿ ಅಧಿಕಾರಿಗೆ ಮನವಿ ಸಲ್ಲಿಸಿದರು. ನಗರದ ಆಶಾಪುರ ರಸ್ತೆಯಲ್ಲಿರುವ ನಿರಾಶ್ರಿತ ಕೇಂದ್ರದ ಪ್ರಭಾರಿ ಮೇಲ್ವಿಚಾರಕ ಕೆ ಚೆನ್ನಪಾಲಯ್ಯ ಇವರ ಮೇಲೆ ಕಾನೂನು ಕ್ರಮ ಜರುಗಿಸಬೇಕೆಂದು ಜೆಡಿಎಸ್ ಪರಿಶಿಷ್ಟ ಜಾತಿ ವಿಭಾಗದ ಮುಖಂಡರು ಜಿಲ್ಲಾಧಿಕಾರಿ ಕಚೇರಿ ಅಧಿಕಾರಿಗೆ ಮನವಿ ಸಲ್ಲಿಸಿದರು. ನಿರಾಶ್ರಿತ ಕೇಂದ್ರದ ಹಳೆಯ ಕಟ್ಟಡದಲ್ಲಿ 10 ಸೋಲಾರ್ ಬ್ಯಾಟರಿಗಳು ಕಳುವಾಗಿದ್ದು ಇದುವರೆಗೂ ಪೊಲೀಸರಿಗೆ ಯಾವುದೇ ದೂರು ನೀಡಿಲ್ಲ ಹಾಗೂ ಹೊಸ ಕಟ್ಟಡ ಪ್ರಾರಂಭವಾಗಿ ಸುಮಾರು 2 ವರ್ಷ ಕಳೆದರೂ ಸಿಸಿ ಕ್ಯಾಮೆರಾಗಳು ಅಳವಡಿಸಿಲ್ಲ. ಇದರಿಂದ ಭ್ರಷ್ಟಾಚಾರ ಮತ್ತು ಅವ್ಯವಹಾರ ಮಾಡಲು ಅನುಕೂಲವಾಗುವ ಉದ್ದೇಶದಿಂದ ಅಳವಡಿಸಿಲ್ಲ. ಸಿಸಿ ಕ್ಯಾಮೆರಾ ಅಳವಡಿಸದೆ ನಿರ್ಲಕ್ಷ್ಯ ವಹಿಸಿದ್ದಾರೆ ಎಂದರು. ಹೊಸ ಕಟ್ಟಡದಲ್ಲಿ 2 ಬಾರಿ ಭಿಕ್ಷುಕರು ಕಿಟಕಿ ಹೊಡೆದಿದ್ದಾರೆ. ಪುನಃ ಸಿಬ್ಬಂದಿಗಳು ಹೋಗಿ ಹಿಡಿದುಕೊಂಡು ಬಂಧಿಸಿ ಇವರಿಂದ ಅಡುಗೆ ಕೆಲಸ ಮಾಡಿಸಿದ್ದಾರೆ. ಅಲ್ಲಿ ಅಡುಗೆ ಸಿಬ್ಬಂದಿ ಕೊರತೆ ಇದೆ. ಕೆ ಚೆನ್ನಪಾಲಯ್ಯ ಇವರ 10ಕ್ಕೆ ಬಂದು 1 ಗಂಟೆಗೆ ಮನೆಗೆ ಹೋಗುತ್ತಾರೆ. ಅನುದಾನ ಇದ್ದರೂ ಸಹ ಸಿಬ್ಬಂದಿಗಳಿಗೆ ವೇತನ ಪ್ರತಿ ತಿಂಗಳ 15ಕ್ಕೆ ನೀಡುತ್ತಾರೆ. ಸಮಾಜ ಕಲ್ಯಾಣ ಇಲಾಖೆ ಉಪನಿರ್ದೇಶಕರಿಗೆ ಮನವಿ ಸಲ್ಲಿಸಿದರೂ ಯಾವುದೇ ಕ್ರಮ ಜರುಗಿಸಿಲ್ಲ ಎಂದು ದೂರಿದರು. ನಿರಾಶ್ರಿತರಿಗೆ ಯಾವುದೇ ತೊಂದರೆಯಾದರೆ ಎಚ್ಚೆತ್ತುಕೊಳ್ಳುತ್ತಿಲ್ಲ. ಈ ಹಿಂದೆ ಜ್ವರದಿಂದ ಒಬ್ಬರು ಮೃತಪಟ್ಟಿರುವ ಘಟನೆ ನಡೆದಿದೆ. ಇವರು ಕಳೆದ 8 ವರ್ಷಗಳಿಂದ ಇದೇ ಕೇಂದ್ರದಲ್ಲಿ ಕೆಲಸ ಮಾಡುತ್ತಿದ್ದು ಇವರಿಂದ ಯಾವುದೇ ಕೆಲಸ ಕಾರ್ಯಗಳು ನಡೆಯುತ್ತಿಲ್ಲ. ನಿರಾಶ್ರಿತ ಕೇಂದ್ರದ ಚೆನ್ನಪಾಲಯ್ಯ ಮತ್ತು ಸಮಾಜ ಕಲ್ಯಾಣ ಇಲಾಖೆ ಉಪನಿರ್ದೇಶಕರು ಇಬ್ಬರು ಭ್ರಷ್ಟಾಚಾರದಲ್ಲಿ ಶಾಮೀಲಾಗಿ ಯಾವುದೇ ದೂರು ನೀಡಿದಲ್ಲಿ ಕ್ರಮ ಜರುಗಿಸದೆ ದುರುಪಯೋಗ ಮಾಡಿಕೊಳ್ಳುತ್ತಿದ್ದಾರೆ. ಈ ಕೂಡಲೇ ಇವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು. ರಾಯಚೂರು ನಗರ ಆಶಾಪುರ ನಿರಾಶ್ರಿತ ಕೇಂದ್ರ ರಾಯಚೂರು ಪ್ರಭಾರಿ ಮೇಲ್ವಿಚಾರಕರು ಕೆ ಚೆನ್ನಪಾಲಯ್ಯ ಇವರ ವಿರುದ್ಧ ದೂರು. ಈ ಮೇಲ್ಕಂಡಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ನಾನು ಬಾಬುದಿನ್ನಿ ರಾಜು ಹಿರಿಯ ಉಪಾಧ್ಯಕ್ಷರು ಪರಿಶಿಷ್ಟ ಜಾತಿ ರಾಯಚೂರು ಇದ್ದು ತಮ್ಮಲ್ಲಿ ದೂರು ಸಲ್ಲಿಸುವುದೇನೆಂದರೆ ರಾಯಚೂರು ನಗರದ ನಿರಾಶ್ರಿತ ಕೇಂದ್ರದ ಹಳೆಯ ಕಟ್ಟಡದಲ್ಲಿ 10 ಸೋಲಾರ್ ಬ್ಯಾಟರಿ ಕಳ್ಳವಾದರೂ ಇದುವರೆಗೆ ಪೊಲೀಸರಿಗೆ ಯಾವುದೇ ದೂರು ನೀಡಿರುವುದಿಲ್ಲ ಹಾಗೂ ಹೊಸ ಕಟ್ಟಡ ಪ್ರಾರಂಭವಾಗಿ ಸುಮಾರು 2 ವರ್ಷ ಕಳೆದರೂ ಸಿಸಿ ಕ್ಯಾಮರಾಗಳು ಅಳವಡಿಸುವುದಿಲ್ಲ. ಒಂದು ವೇಳೆ ಸಿಸಿ ಕ್ಯಾಮರಾ ಅಳವಡಿಸಿದ್ದರೆ ತನ್ನ ಭ್ರಷ್ಟಾಚಾರ ಮತ್ತು ವ್ಯವಹಾರಕ್ಕೆ ಕಡಿವಾಣವಾಗುತ್ತದೆಂದು ಇವರಿಗೆ ಸಿಸಿ ಕ್ಯಾಮರಾ ಅಳವಡಿಸದೆ ವಿಳಂಬ ಮತ್ತು ನಿರ್ಲಕ್ಷ್ಯ ಧೋರಣೆ ಅನುಸರಿಸುತ್ತದೆ. ಈ ಸಂದರ್ಭದಲ್ಲಿ ರಾಜ್ಯ ಉಪಾಧ್ಯಕ್ಷ ಬಾಬುದಿನ್ನಿ, ಪ್ರಕಾಶ್, ತಿಮ್ಮಪ್ಪ ಕಟ್ಲನ್ಕೂರು, ರಾಘವೇಂದ್ರ, ಚಂದ್ರಪ್ಪ, ಪಿ ಆಂಜನೇಯ ಸೇರಿದಂತೆ ಅನೇಕರಿದ್ದರು. ಸಿರಿವಾರ ತಾಲೂಕಿನ ಬಾಗಲವಾಡ ತಾಲೂಕ್ ಪಂಚಾಯಿತಿ ಕ್ಷೇತ್ರವು ಸಾಮಾನ್ಯ ವರ್ಗಕ್ಕೆ ಮೀಸಲಾಗಿದ್ದು ಬದಲಾವಣೆ ಮಾಡಿ ಎಸ್ಸಿ ಅಥವಾ ಎಸ್ಟಿ ವರ್ಗಕ್ಕೆ ಮೀಸಲಾತಿ ನೀಡುವಂತೆ ಗ್ರಾಮಸ್ಥರು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು.
ಸಿರವಾರ ತಾಲೂಕಿನ ಬಾಗಲವಾಡ ತಾಲೂಕು ಪಂಚಾಯತ್ ಕ್ಷೇತ್ರವು ಸಾಮಾನ್ಯ ವರ್ಗಕ್ಕೆ ಮೀಸಲಾಗಿದ್ದು ಬದಲಾವಣೆ ಮಾಡಿ ಎಸ್ಸಿ ಅಥವಾ ಎಸ್ಟಿ ವರ್ಗಕ್ಕೆ ಮೀಸಲಾತಿ ನೀಡುವಂತೆ ಗ್ರಾಮಸ್ಥರು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಕಳೆದ 25 ವರ್ಷಗಳಿಂದ ಬಾಗಲವಾಡ ತಾಲೂಕು ಪಂಚಾಯತ್ ಕ್ಷೇತ್ರವು ಸಾಮಾನ್ಯ ಮತ್ತು ಹಿಂದುಳಿದ ವರ್ಗ ಎ ಮತ್ತು ಬಿಗೆ ಮಾತ್ರ ಮೀಸಲಾಗಿದೆ. ಪ್ರಸಕ್ತ ಸಾಲಿನಲ್ಲಿಯೂ ಕೂಡ ಸಾಮಾನ್ಯ ವರ್ಗಕ್ಕೆ ಮೀಸಲಾತಿ ನಿಗದಿಪಡಿಸಿರುವುದರಿಂದ ಈ ಭಾಗದ ಎಸ್ಸಿ ಮತ್ತು ಎಸ್ಟಿ ಸಮುದಾಯಕ್ಕೆ ಅನ್ಯಾಯ ಮಾಡಲಾಗಿದೆ. ಕೂಡಲೇ ಮೀಸಲಾತಿ ಬದಲಾವಣೆ ಮಾಡಿ ಎಸ್ಸಿ ಅಥವಾ ಎಸ್ಟಿಗೆ ವರ್ಗಕ್ಕೆ ಮೀಸಲಿಡಬೇಕು. ಇಲ್ಲದಿದ್ದಲ್ಲಿ ನ್ಯಾಯಕ್ಕಾಗಿ ನ್ಯಾಯಾಲಯದ ಮೊರೆ ಹೋಗುವುದಾಗಿ ಮನವಿಯಲ್ಲಿ ತಿಳಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಮುಖಂಡರು ಕೂಡ ಮೀಸಲಾತಿ ಬದಲಾವಣೆಗೆ ಮನವಿ ಮಾಡಿದರು. ತಾಲೂಕು ಪಂಚಾಯತ್ ಚುನಾವಣೆ ಮೀಸಲಾತಿ ಕ್ಷೇತ್ರ ಪರಿಶೀಲನೆ ಮಾಡಿ ಬದಲಾವಣೆ ಮಾಡುವ ಕುರಿತು ಮೇಲಿನ ವಿಷಯಕ್ಕೆ ಸಂಬಂಧಿಸಿದ ಕರ್ನಾಟಕ ಸಂಘರ್ಷ ಸಮಿತಿ ಪ್ರೊಫೆಸರ್ ಬಿ ಜಿಲ್ಲಾ ಸಮಿತಿ ರಾಯಚೂರು ನಮ್ಮ ಮೂಲ ಸಂಘಟನೆಗಳಿಂದ ತಮ್ಮನ್ನು ತಿಳಿಪಡಿಸಿದ ಸಿರವಾರ ತಾಲೂಕಿನ ವ್ಯಾಪ್ತಿಯ ಬಾಗಲವಾಡ ಗ್ರಾಮದ ತಾಲೂಕು ಪಂಚಾಯತ್ ಮೀಸಲಾತಿ ಕ್ಷೇತ್ರವು ಕಳೆದ 25 ವರ್ಷಗಳಿಂದಲೂ ಸಾಮಾನ್ಯ ಮತ್ತು ಹಿಂದುಳಿದ ವರ್ಗ ಎ ಮತ್ತು ಬಿಗೆ ಮಾತ್ರ ಮೀಸಲಾತಿಯಾಗಿದ್ದು ಇರುತ್ತದೆ. ಅದು ಈ ರೀತಿಯಾಗಿರುತ್ತದೆ. 1995 ಸಾಲಿನಲ್ಲಿ ಹಿಂದುಳಿದ ವರ್ಗ ಎ, ಎರಡನೇದಾಗಿ 2000ನೇ ಸಾಲಿನಲ್ಲಿ ಹಿಂದುಳಿದ ವರ್ಗ ಈ ರೀತಿಯಾಗಿರುತ್ತದೆ. ಬಿ ಮೂರನೇದು 2005ನೇ ಸಾಲಿನಲ್ಲಿ ಮತ್ತು 2004ನೇ ಸಾಲಿನಲ್ಲಿ ಸಾಮಾನ್ಯ ಮಹಿಳೆ, 2015ನೇ ಸಾಲಿನಲ್ಲಿ ಸಾಮಾನ್ಯ ಮಹಿಳೆ ಈ ರೀತಿಯಾಗಿ ಮೀಸಲಾತಿಯಾಗಿದ್ದು, ಈಗ ಚಾಲ್ತಿ ಸಾಲಿನಲ್ಲಿಯೂ ಮೀಸಲಾತಿ ಸಾಮಾನ್ಯ ಆಗಿದ್ದು ಇದರಿಂದ ಬೇರೆ ವರ್ಗದವರಿಗೆ ಅನ್ಯಾಯವಾಗಿರುತ್ತದೆ. ಸತತ 25 ವರ್ಷಗಳಿಂದ ಹಿಂದುಳಿದ ವರ್ಗ ಮತ್ತು ಸಾಮಾನ್ಯ ಎರಡು ಮಾತ್ರ ಮೀಸಲಾತಿಯಾಗುತ್ತಿದ್ದು, ಈ ಚಾಲ್ತಿ ಸಾಲಿನಲ್ಲಿ ಎಸ್ಸಿ ಮತ್ತು ಎಸ್ಟಿ ಜನಾಂಗದವರಿಗೆ ಮೀಸಲಾತಿ ಸಿಗಬಹುದೆಂದು ಆಸೆಯನ್ನು ಇಟ್ಟುಕೊಂಡಿದ್ದರು. ಆದರೆ ಪುನಃ ಬಾಗಲವಾಡ ತಾಲೂಕು ಪಂಚಾಯತಿ ಮೀಸಲಾತಿ ಕ್ಷೇತ್ರ ಸಾಮಾನ್ಯ ಆಗಿರುವುದು ತುಂಬ ಅನ್ಯಾಯವಾಗಿರುತ್ತದೆ. ಈಗ ಚಾಲ್ತಿ ಸಾಲಿನಲ್ಲಿ ಬಾಗಲವಾಡ ಜಿಲ್ಲಾ ಪಂಚಾಯತ್ ಕ್ಷೇತ್ರ ಪರಿಶಿಷ್ಟ ಜಾತಿಯಾಗಿದ್ದು ಈ ಹಿಂದಿನ ಮೀಸಲಾತಿ ಸಾಮಾನ್ಯ ಇರುತ್ತದೆ. ಹಾಗೆಯೇ ತಾಲೂಕು ಪಂಚಾಯತ್ ಮೀಸಲಾತಿ ಸಾಮಾನ್ಯದಿಂದ ಬದಲಾವಣೆ ಮಾಡಿ ಎಸ್ಸಿ ಅಥವಾ ಎಸ್ಟಿ ಜನಾಂಗಕ್ಕೆ ಮೀಸಲಾತಿ ಮಾಡಬೇಕೆಂದು ಈ ಮೂಲಕ ತಮ್ಮಲ್ಲಿ ಸಂಘಟನೆ ವಹಿಸಿಕೊಳ್ಳುತ್ತೇವೆ. ಅದೇ ರೀತಿಯಾಗಿ ಈ ಸಂದರ್ಭದಲ್ಲಿ ಬಾಗಲವಾಡ ಗ್ರಾಮ ಪಂಚಾಯತ್ ಸದಸ್ಯರಾದ ಮಾರೆಮ್ಮ, ಯಲ್ಲಮ್ಮ, ತಿಪ್ಪಮ್ಮ, ಸೋಮನಾಥ್, ಶ್ಯಾಮಲಿಂಗ, ತಿಪ್ಪಣ್ಣ, ಹುಸೇನಮ್ಮ, ಲಕ್ಷ್ಮಿ, ನಾಗರಾಜ್, ಯಮನಮ್ಮ, ಗ್ರಾಮದ ಮುಖಂಡರಾದ ವೆಂಕೋಪ್, ಮಾರೇಶ್ ನಾಯಕ್, ತಿಮ್ಮಯ್ಯ, ಮೌನೇಶ್, ಶಿವಗೇನಪ್ಪ, ಬಾಲಯ್ಯ, ನಾಗರಾಜ್, ಹುಸೇನಪ್ಪ ನಾಯಕ್, ಸೋಮನಾಥ್, ಶಿವಕುಮಾರ್ ನಾಯಕ್, ವೆಂಕಟೇಶ್ ನಾಯಕ್, ದುರ್ಗಪ್ಪ, ಮೌನೇಶ್, ಎಂಕಣ್ಣ, ಡಿಎಸ್ಎಸ್ ಸಂಘಟನಾ ಸಂಚಾಲಕ ಷಣ್ಮುಖಪ್ಪ ಘಂಟಿ, ಹುಸೇನಪ್ಪ, ಬಾಗಲವಾಡ, ಶಿವರಾಜ್ ಘಂಟಿ, ಬಜಾರಪ್ಪ, ಬುರ್ರಪ್ಪ, ಯಲ್ಲಪ್ಪ, ನಾರ್ಬಂಡಿ ಸೇರಿದಂತೆ ಅನೇಕರಿದ್ದರು. ತಾಲೂಕಿನ ಯರಗೇರ ಗ್ರಾಮದಲ್ಲಿ ಕೆಲ ದುಷ್ಕರ್ಮಿಗಳು ಚಪ್ಪಲಿ ಅಂಗಡಿ, ಹಾಲಿನ ಡೈರಿಗೆ ಬೆಂಕಿ ಹಚ್ಚಿರುವ ಕಾರಣ ಅಂಗಡಿಯಲ್ಲಿದ್ದ ಸುಮಾರು 4.5 ಲಕ್ಷ ಮೌಲ್ಯದ ಸಾಮಗ್ರಿಗಳು ಬೆಂಕಿಗೆ ಆಹುತಿಯಾಗಿವೆ. ತಾಲೂಕಿನ ಯರಗೇರ ಗ್ರಾಮದಲ್ಲಿ ಕೆಲ ದುಷ್ಕರ್ಮಿಗಳು ಚಪ್ಪಲಿ ಅಂಗಡಿ, ಹಾಲಿನ ಡೈರಿಗೆ ಬೆಂಕಿ ಹಚ್ಚಿರುವ ಕಾರಣ ಅಂಗಡಿಯಲ್ಲಿದ್ದ ಸುಮಾರು 4.5 ಲಕ್ಷ ರೂಪಾಯಿ ಮೌಲ್ಯದ ಸಾಮಗ್ರಿಗಳು ಬೆಂಕಿಗೆ ಆಹುತಿಯಾಗಿವೆ. ಯರಗೇರ ಗ್ರಾಮದ ಮುಖ್ಯ ರಸ್ತೆಯಲ್ಲಿ ಇರುವ ಚಿನ್ನಿ ಎಂಬುವವರಿಗೆ ಸೇರಿದ ಚಪ್ಪಲಿ ಅಂಗಡಿ ಹಾಗೂ ಶಿವಾನಂದ ಸ್ವಾಮಿ ಅವರ ಹಾಲಿನ ಡೈರಿ ಬೆಂಕಿಗೆ ಆಹುತಿಯಾಗಿದೆ. ಕಳೆದ ಹಲವು ವರ್ಷಗಳಿಂದ ಚಪ್ಪಲಿ, ಹಾಲಿನ ಡೈರಿ ಇಟ್ಟಿಕೊಂಡು ಮಾರಾಟ ಮಾಡುತ್ತಿದ್ದರು. ಆದರೆ ನಿನ್ನೆ ರಾತ್ರಿ ಕೆಲ ದುಷ್ಕರ್ಮಿಗಳು ಅಂಗಡಿಗಳಿಗೆ ಬೆಂಕಿ ಹಚ್ಚಿದ ಪರಿಣಾಮ ಅಂಗಡಿ ಸಂಪೂರ್ಣ ಭಸ್ಮಗೊಂಡು ಅಂಗಡಿಯಲ್ಲಿದ್ದ ಸುಮಾರು 4.5 ಲಕ್ಷ ರೂಪಾಯಿ ಮೌಲ್ಯದ ಸಾಮಗ್ರಿಗಳು ಮತ್ತು 10,000 ನಗದು ಬೆಂಕಿಗೆ ಆಹುತಿಯಾಗಿರುವುದಾಗಿ ತಿಳಿದುಬಂದಿದೆ. ತಾಲೂಕಿನ ಯರಗೇರ ಗ್ರಾಮದಲ್ಲಿ ಚಪ್ಪಲಿ ಅಂಗಡಿ, ಹಾಲಿನ ಡೈರಿಗೆ ಆಕಸ್ಮಿಕ ಬೆಂಕಿ ತಗುಲಿ ಅಂಗಡಿಯಲ್ಲಿದ್ದ ಸಾಮಾನುಗಳು ಆಹುತಿಯಾಗಿದ್ದು, ಕೂಡಲೇ ಮಾಲೀಕರಿಗೆ ಸೂಕ್ತ ಪರಿಹಾರ ನೀಡಬೇಕೆಂದು ಆಗ್ರಹಿಸಿ ಮಾದಿಗ ದಂಡೋರ ಮೀಸಲಾತಿ ಹೋರಾಟ ಯುವ ಸೇನೆ ಯರಗೇರದಲ್ಲಿ ಪ್ರತಿಭಟನೆ ನಡೆಸಿದರು. ಈ ಸಂಬಂಧ ತಹಸೀಲ್ದಾರ್ ಕಚೇರಿಯ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಯರಗೇರ ಗ್ರಾಮದಲ್ಲಿ ಚಿನ್ನಿ ಎಂಬುವವರಿಗೆ ಸೇರಿದ ಚಪ್ಪಲಿ ಅಂಗಡಿಗೆ ಆಕಸ್ಮಿಕವಾಗಿ ಬೆಂಕಿ ತಗುಲಿ ಭಸ್ಮವಾಗಿದೆ. ಅಲ್ಲದೆ ಇದರ ಪಕ್ಕದಲ್ಲಿ ಇದ್ದ ಶಿವಾನಂದ ಸ್ವಾಮಿ ಎಂಬುವರ ಹಾಲಿನ ಡೈರಿಗೂ ಬೆಂಕಿ ತಗುಲಿದ್ದು, ಈ ಎರಡು ಅಂಗಡಿಗಳಲ್ಲಿ ಸುಮಾರು 4.5 ಲಕ್ಷ ರೂಪಾಯಿ ಮೌಲ್ಯದ ಸಾಮಗ್ರಿಗಳು ಹಾನಿಯಾಗಿವೆ. ಈ ಕೂಡಲೇ ಅಧಿಕಾರಿಗಳು ಶೀಘ್ರ ಪರಿಶೀಲಿಸಿ ಸೂಕ್ತ ಪರಿಹಾರ ನೀಡಬೇಕೆಂದು ಆಗ್ರಹಿಸಿದರು. ಎಲ್ಲಿಯವರೆಗೆ ಹೋರಾಟ, ಗೆಲ್ಲುವವರೆಗೆ ಹೋರಾಟ, ಗೆಲ್ಲುವವರೆಗೆ ಹೋರಾಟ. ಚಪ್ಪಲಿ ಅಂಗಡಿಗೆ ಬೆಂಕಿ ಹಚ್ಚಿದ ಕಿಡಿಗೇಡಿಗಳನ್ನು ಕೂಡಲೇ ಬಂಧಿಸಲೇಬೇಕು, ಬಂಧಿಸಲೇಬೇಕು, ಬಂಧಿಸಲೇಬೇಕು. ಚಪ್ಪಲಿ ಅಂಗಡಿಗೆ ಬೆಂಕಿ ಹಚ್ಚಿದ ಕಿಡಿಗೇಡಿಗಳನ್ನು ಕೂಡಲೇ ಬಂಧಿಸಲೇಬೇಕು, ಬಂಧಿಸಲೇಬೇಕು, ಬಂಧಿಸಲೇಬೇಕು. ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಜೈ ಮಾದಿಗ, ಜೈ ಜೈ ಮಾದಿಗ, ಜೈ ಮಾದಿಗ, ಜೈ ಜೈ ಮಾದಿಗ, ಜೈ ಮಾದಿಗ, ಜೈ ಜೈ ಮಾದಿಗ. MRPS के जिंदाबाद, MRPS के जिंदाबाद, MRPS के जिंदाबाद.
ಜಯವಾಗಲಿ ಜಯವಾಗಲಿ. ಮಾತಾಡ್ಬೇಕಂತೆ ಕಟ್ಟಾಯ್ತಾರ ನಾವು ಮನಸ್ಸಿಗೆ ಕಟ್ಟಿ ಈ ಸಂದರ್ಭದಲ್ಲಿ ರಾಜ್ಯಾಧ್ಯಕ್ಷ ನರಸಪ್ಪ ದಂಡೂರ, ಯುವ ಜಿಲ್ಲಾಧ್ಯಕ್ಷ ರಂಜಿತ್ ದಂಡೂರ, ದುಳ್ಳಯ್ಯ ಗುಂಜಳ್ಳಿ, ಶಿವಕುಮಾರ್ ರಂಗಸ್ವಾಮಿ, ಯರಗೆರೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ಗ್ಯಾರಿಕೇಶ್, ಸದಸ್ಯ ದೊಡ್ಡ ನರಸಿಂಹ, ಸುರೇಶ್ ಇತರರು ಇದ್ದರು. ಮಾನ್ವಿ ಪುರಸಭೆಯಲ್ಲಿ ಕೆಲಸ ಮಾಡುತ್ತಿರುವ ಪ್ರಥಮ ದರ್ಜೆ ಸಹಾಯಕ ಸೈಯದ್ ನೂರ್ ಉಲ್ ಹಸನ್ ಅವರ ವರ್ಗಾವಣೆ ನಿಯಮದ ಪ್ರಕಾರ ಸೇವಾ ಅವಧಿ ಮುಗಿದಿದ್ದರೂ ವರ್ಗಾವಣೆ ಮಾಡದೆ ಮುಂದುವರಿಸಿದ್ದು, ಅವರನ್ನು ಈ ಕೂಡಲೇ ವರ್ಗಾವಣೆ ಮಾಡಬೇಕೆಂದು ದಲಿತ ಸಂಘರ್ಷ ಸಮಿತಿ ಪದಾಧಿಕಾರಿಗಳು ಜಿಲ್ಲಾಧಿಕಾರಿ ಕಚೇರಿ ಅಧಿಕಾರಿಗೆ ಮನವಿ ಸಲ್ಲಿಸಿ ಒತ್ತಾಯಿಸಿದರು. ಮಾನ್ವಿ ಪುರಸಭೆಯಲ್ಲಿ ಕೆಲಸ ಮಾಡುತ್ತಿರುವ ಪ್ರಥಮ ದರ್ಜೆ ಸಹಾಯಕ ಸೈಯದ್ ನೂರ್ ಉಲ್ ಹಸನ್ ಅವರ ವರ್ಗಾವಣೆ ನಿಯಮದ ಪ್ರಕಾರ ಸೇವಾ ಅವಧಿ ಮುಗಿದಿದ್ದರೂ ವರ್ಗಾವಣೆ ಮಾಡದೆ ಮುಂದುವರೆಸಿದ್ದು, ಅವರನ್ನು ಈ ಕೂಡಲೇ ವರ್ಗಾವಣೆ ಮಾಡಬೇಕು ಎಂದು ದಲಿತ ಸಂಘರ್ಷ ಸಮಿತಿ ಪದಾಧಿಕಾರಿಗಳು ಜಿಲ್ಲಾಧಿಕಾರಿ ಕಚೇರಿ ಅಧಿಕಾರಿಗೆ ಮನವಿ ಸಲ್ಲಿಸಿದರು. ಸರ್ಕಾರದ ನಿಯಮಗಳ ಪ್ರಕಾರ ಸಿ ಗ್ರೂಪ್ ನೌಕರರ ಸೇವಾ ಅವಧಿಯಲ್ಲಿ ಒಂದು ಕಡೆ 5 ವರ್ಷಗಳ ಕಾಲ ಮಾತ್ರ ಇರಬೇಕು ಎಂಬುದು ನಿಯಮ. ಆದರೆ ಇವರು 2013ರಿಂದ ಇಲ್ಲಿಯವರೆಗೆ ಪುರಸಭೆಯಲ್ಲಿ ಮುಂದುವರೆದಿದ್ದಾರೆ. ಇಂದಿಗೆ ಸುಮಾರು 8 ವರ್ಷಗಳ ಕಳೆದಿವೆ. ಆದರೂ ವರ್ಗಾವಣೆ ಮಾಡಿಲ್ಲ. ಇವರನ್ನು ವರ್ಗಾವಣೆ ಮಾಡದ ಹಿನ್ನೆಲೆ ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ ಎಂದರು. ಪುರಸಭೆ ಆಡಳಿತ ಮಂಡಳಿ ಹಲವು ವಿಭಾಗದಲ್ಲಿ ಇವರನ್ನಿಟ್ಟುಕೊಂಡು ಅವ್ಯವಹಾರ ಮಾಡುತ್ತಿದ್ದಾರೆ. ಅಧಿಕಾರಿಗಳು ಹೊಂದಾಣಿಕೆ ಮಾಡಿಕೊಂಡು ಕೆಲಸ ಮಾಡುತ್ತಿದ್ದಾರೆ. ಇವರು ಅನುಕಂಪದ ಆಧಾರದ ಮೇಲೆ ಮಾನ್ವಿ ಪುರಸಭೆಯಲ್ಲಿ ನೇಮಕವಾಗಿದ್ದಾರೆ. ಸಿಂಧನೂರಿಗೆ ವರ್ಗಾವಣೆಗೊಂಡಿದ್ದು 6 ತಿಂಗಳ ನಂತರ ಎರವಲು ಸೇವೆಯ ಮೇಲೆ ಮತ್ತೆ ಇಲ್ಲಿಗೆ ಬಂದಿದ್ದಾರೆ. ಇವರ ಬಗ್ಗೆ ಮಾಹಿತಿ ಕೇಳಿದ್ದು ಪೂರ್ಣ ಪ್ರಮಾಣ ಮಾಹಿತಿ ನೀಡಿಲ್ಲ. ಇವರ ನಡೆಯೂ ಅನುಮಾನಗಳಿಗೆ ಕಾರಣವಾಗಿದ್ದು, ಇವರ ಮೇಲೆ ತನಿಖೆ ನಡೆಸಬೇಕು, ತಕ್ಷಣವೇ ವರ್ಗಾವಣೆ ಮಾಡಬೇಕೆಂದು ಒತ್ತಾಯಿಸಿದರು. ಮಾನ್ಯ ಜಿಲ್ಲಾಧಿಕಾರಿಗಳ ಕಾರ್ಯಾಲಯ ರಾಯಚೂರಿವರಿಗೆ ವಿಷಯ: ರಾಯಚೂರು ಜಿಲ್ಲೆಯ ಮಾನ್ವಿ ಪುರಸಭೆ ಕಾರ್ಯಾಲಯದಲ್ಲಿ ಪ್ರಥಮ ದರ್ಜೆ ಸಹಾಯಕರಾಗಿ ಕರ್ತವ್ಯ ನಿರ್ವಹಿಸುತ್ತಿರುವ ಸೈಯದ್ ನೂರ್ ಅಲ್ ಹಸನ್ ಇವರನ್ನು ವರ್ಗಾವಣೆ ನಿಯಮಾವಳಿ ಪ್ರಕಾರ ಸೇವಾವಧಿಯಲ್ಲಿ ಮುಕ್ತಾಯಗೊಂಡಿದ್ದು, ಸದರಿಯವರನ್ನು ವರ್ಗಾವಣೆಗೊಳಿಸಲು ಒತ್ತಾಯಿಸಿ ದಿನಾಂಕ 15/7/2021 ಮಾನ್ವಿ ಪುರಸಭೆ ಕಾರ್ಯಾಲಯದ ಮುಂದೆ ಧರಣಿ ಸತ್ಯಾಗ್ರಹ ಹಮ್ಮಿಕೊಂಡಿರುವ ಕುರಿತು ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ದಲಿತ ಸಂಘರ್ಷ ಸಮಿತಿ ಭೀಮಣ್ಣ ಜಿಲ್ಲಾ ಸಮಿತಿ ಇದ್ದು, ಈ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ, ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ಪುರಸಭೆ ಕಾರ್ಯಾಲಯದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸೈಯದ್ ನೂರ್ ಹಸನ್ ದಾದಸ ಇವರು ಪುರಸಭೆಯಲ್ಲಿ ದಿನಾಂಕ 9/7/2013ರಿಂದ ಮಾನ್ವಿ ಪುರಸಭೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಕರ್ನಾಟಕ ಸರ್ಕಾರ ವರ್ಗಾವಣೆ ಆದೇಶ ಪ್ರಕಾರ ಸಂಖ್ಯೆ STR 2001ರಿಂದ ಬೆಂಗಳೂರು ಡೀಟೇಲ್ 22/11/2020 ಸಿ ಗ್ರೂಪ್ನಲ್ಲಿ ಸದರಿ ನೌಕರರು ಸೇವೆ ಸಲ್ಲಿಸುತ್ತಿದ್ದು, ಸರ್ಕಾರ ಆದೇಶ ಪ್ರಕಾರ ಗ್ರೂಪ್ ನೌಕರರು ಸೇವೆ ಅವಧಿಯು 5 ವರ್ಷಗಳು ಮಾತ್ರ ಹೊಂದಿರುತ್ತದೆ. ಆದರೆ ಮಾನ್ವಿ ಪುರಸಭೆಯಲ್ಲಿ ಸರ್ಕಾರದ ವರ್ಗಾವಣೆ ಆದೇಶವನ್ನು ಉಲ್ಲಂಘಿಸಿ ಸುಮಾರು 8 ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿದ್ದು, ಗಮನಿಸಿದಲ್ಲಿ ಮಾನ್ವಿ ಪುರಸಭೆಯಲ್ಲಿ ವರ್ಗಾವಣೆಗೊಳ್ಳದಿರುವುದರಿಂದ ಸಾಕಷ್ಟು ಅನುಮಾನ ಎಡೆ ಮಾಡಿಕೊಟ್ಟಿದೆ. ಆದ ಕಾರಣ ದಯವಿಟ್ಟು ತಮ್ಮಲ್ಲಿ ನಾನು ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿಕೊಳ್ಳೋದಿಷ್ಟೇ. ಏಕೆಂದರೆ ಸರ್ಕಾರದ ನಿಯಮ ಪ್ರಕಾರ ಸರ್ಕಾರಿ ಅಧಿಕಾರಿಗಳು ಎಷ್ಟು ವರ್ಷ ಕಾರ್ಯನಿರ್ವಹಿಸಬೇಕು ಅದನ್ನು ನಿರ್ವಹಿಸ್ತಾ ಇಲ್ಲ. ಅಲ್ಲಿ ಆಡಳಿತ ದುರ್ವ್ಯವಸ್ಥೆ ಇದಾಗಿದೆ. ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ಎಚ್ ಹನುಮಂತ್ ಸಿಕಲ್, ಸಾಬಣ್ಣ ಕಪ್ಗಲ್, ಬಸವರಾಜ್ ಪೋತ್ನಾಳ್, ಕಾಶಿನಾಥ್ ಕುರುಡಿ, ಹುಸೇನಪ್ಪ ನಂದಿಹಾಳ, ತಿಮ್ಮಪ್ಪ ಜಾನೇಕಲ್, ಕಿರಣ್ ತಾಯಣ್ಣ, ಭೀಮಣ್ಣ, ವೆಂಕಟೇಶ್, ನರಸಿಂಹಲು ಸೇರಿದಂತೆ ಅನೇಕರು ಇದ್ದರು. ಜಿಲ್ಲೆಯ 4 ಜನರಲ್ಲಿ ಕೊರೋನಾ ಸೋಂಕು ಪತ್ತೆಯಾಗಿದೆ. ರಾಯಚೂರು 2, ಲಿಂಗಸೂರಿನಲ್ಲಿ 2 ಪ್ರಕರಣಗಳು ವರದಿಯಾಗಿವೆ. ಜಿಲ್ಲೆಯ 4 ಜನರಲ್ಲಿ ಕೊರೋನಾ ಸೋಂಕು ಪತ್ತೆಯಾಗಿದೆ. ರಾಯಚೂರು 2, ದೇವದುರ್ಗ 2 ಪ್ರಕರಣಗಳು ವರದಿಯಾಗಿವೆ. ಸಿಂಧನೂರು, ಮಾನ್ವಿ ಮತ್ತು ಲಿಂಗಸೂರಿನಲ್ಲಿ ಯಾವುದೇ ಪ್ರಕರಣಗಳು ಪತ್ತೆಯಾಗಿಲ್ಲ. 1449 ಜನರನ್ನು ಪರೀಕ್ಷೆ ಮಾಡಲಾಗಿದ್ದು, 1445 ಜನರಲ್ಲಿ ಸೋಂಕು ಕಂಡಿಲ್ಲ. 4 ಜನರಲ್ಲಿ ಮಾತ್ರ ಸೋಂಕು ಪತ್ತೆಯಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಹಸಿರು ಕ್ರಾಂತಿಯ ಹರಿಕಾರ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಪುಣ್ಯತಿಥಿ, ಗಣ್ಯರಿಂದ ನಮನ.
ನಗರದ 30 ಲೇಔಟ್ಗಳು ಅನಧಿಕೃತ. ಲೋಕಾಯುಕ್ತರ ವರದಿ ಆಧರಿಸಿ ಕಟ್ಟಡ ಪರವಾನಗಿ ರದ್ದುಗೊಳಿಸಲು ವಿರೂಪಾಕ್ಷಿ ಒತ್ತಾಯ. ಕಟ್ಟಡ ಕಾರ್ಮಿಕರಿಗೆ ಆಹಾರ ಕಿಟ್ ವಿತರಣೆ. ಸರ್ಕಾರದ ಯೋಜನೆಗಳ ಸದ್ಬಳಕೆಗೆ ನ್ಯಾಯಾಧೀಶ ಮಲ್ಲಿಕಾರ್ಜುನ ಗೌಡ. ಸರ್ಕಾರಿ ಶಾಲೆಗಳಿಗೆ ರಂಗ ಶಿಕ್ಷಕರ ನೇಮಕಾತಿಗೆ ಲಕ್ಷ್ಮಣ್ ಮಂಡಲ್ಗೇರ ಒತ್ತಾಯ. ಅಬ್ದುಲ್ ಖಾನ್ ಮಸೀದಿ ಬಳಿ ರಸ್ತೆ ಬಂದ್ ಮಾಡಲು ಆಗ್ರಹಿಸಿ ಮನವಿ. ಗಾಂಧಾಳ ಪಂಚಮುಖಿ ದೇವಸ್ಥಾನ ಸರ್ಕಾರ ಸುಪರ್ದಿಗೆ ಪಡೆಯಲು ಆಗ್ರಹಿಸಿ ಮನವಿ. ಆಶ್ರಮ ಶಾಲಾ ಮೇಲ್ವಿಚಾರಕರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಮನವಿ. ಬಾಗಲವಾಡ ತಾಲೂಕು ಪಂಚಾಯಿತಿ ಮೀಸಲಾತಿ ಬದಲಾವಣೆಗೆ ಆಗ್ರಹ. ಯರಗೇರದಲ್ಲಿ ಅಂಗಡಿಗಳಿಗೆ ಬೆಂಕಿ, ಪರಿಹಾರಕ್ಕೆ ಆಗ್ರಹಿಸಿ ಮಾದಿಗ ದಂಡೋರ ಸಮಿತಿ ಪ್ರತಿಭಟನೆ. ಮಾನ್ವಿ ಪುರಸಭೆ ಎಸ್ಡಿಎಸ್ ಸೈಯದ್ ನೂರುಲ್ ಹಸನ್ ವರ್ಗಾವಣೆಗೆ ಆಗ್ರಹ. ಮತ್ತು ಜಿಲ್ಲೆಯ 4 ಜನರಲ್ಲಿ ಕೊರೋನಾ ಸೋಂಕು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು. ವಾರ್ತೆಗಳನ್ನು ಪ್ರಾಯೋಜಿಸಿದವರು ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್ ಸಿಪಿಎಸ್ ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರು. ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ನೊಂದಿಗೆ ಖಚಿತ ಬಹುಮಾನ. ವಿಸಿಟ್ ಬಿಸೈಡ್ ಗಂಜ್ ಕಲ್ಯಾಣ ಮಂಟಪ, ಗಂಜ್ ರೋಡ್, ರಾಯಚೂರು. ರಾಯಚೂರು ಜನತೆಗೆ ಸಿಹಿ ಸುದ್ದಿ. ರಾಯಚೂರಿನಲ್ಲಿ ಮೊಟ್ಟಮೊದಲ ಬಾರಿಗೆ ಎಲೆಕ್ಟ್ರೋ ವೆಹಿಕಲ್ ಕೇವಲ 10 ರೂಪಾಯಿಯಲ್ಲಿ 70 ಕಿಲೋಮೀಟರ್ ಬಳಸುವ ಮೂಲಕ ಪೆಟ್ರೋಲ್ನಿಂದ ಮುಕ್ತಿ ಪಡೆದು ನಿಮ್ಮ ತಿಂಗಳ ಉಳಿತಾಯ ಹೆಚ್ಚಿಸಿಕೊಳ್ಳಿ. ಹಿಂದೆ ಸಂಪರ್ಕಿಸಿ ಬೆನ್ ಎಲ್ಜಿ, ಕಾರ್ತಿಕ್ ಇ ವೆಹಿಕಲ್, ಸಿಯಾ ತಲಾಬ್, ರಾಯಚೂರು. ಬೆಂಚ್ ಮಾರ್ಕ್ ಡೆವಲಪರ್ಸ್ ಸಂಜೀವ ಸಾಯಿ ಅವರ SGS SS ಓಕ್ಸ್ ಲಕ್ಸುರಿ ವಿಲಾಗಳಿಗೆ ನಿಮಗೆ ಸ್ವಾಗತ. ಇದು ನಿಮ್ಮ ತಾಯಿನಾಡು ರಾಯಚೂರಿನಲ್ಲಿ ರಾಯಚೂರು ಮಂತ್ರಾಲಯ ರಸ್ತೆಯಲ್ಲಿದೆ. ಲಕ್ಕಿ ಇನ್ಫೋಟೆಕ್ ಇನ್ಸ್ಟಿಟ್ಯೂಟ್ ಆಫ್ ಕಂಪ್ಯೂಟರ್ ಟ್ರೈನಿಂಗ್, ಸ್ಟೇಷನ್ ರೋಡ್, ಬಾಲಾಜಿ ಕಾಂಪ್ಲೆಕ್ಸ್, ರಾಯಚೂರು. SR Garments classic collections for kids, women and men. Beside Vegetable Market, Cloth Bazaar, Raichur. कड़ईचूर MS फंक्शन हॉल शादी ब्याह, एंगेजमेंट, बर्थडे पार्टी और दूसरे फंक्शंस अदर प्रोग्राम्स के लिए काफी बड़ी जगह में बनाया गया है. नियर हबीबिया मस्जिद, LBS नगर, चंद्रबंडा रोड, रायचूर.